ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ಮೈನಾ ಮೈನಾ ಮುಟ್ಲೆ ಮುಟ್ಲೆ ನಿನ್ನ ಮೈನಾ. ನಾರಾಯಣ್ ಸರ್ ಬರ್ತಾರೆ ಅಂತಂದ್ರೆ ಇವತ್ತು ದೇವ್ರು ಬರ್ತಾ ಇದಾರೆ ಅನ್ನೋ ಫೀಲಿಂಗ್ ಇರೋದು. ಎಲ್ಲರೂ ಕೂರಿಸಿ ಒಂದು ಊಟ ಹಾಕ್ಸೋರು ಸರ್, ಅದ್ಭುತವಾದ ಊಟ. 500 ರೂಪಾಯಿ ದುಡ್ಡು ಒಂದು ಎನ್ವಲಪಲ್ಲಿ ಇಟ್ಬಿಟ್ಟು ಅದ್ರೊಳಗಡೆ ಒಂದು ಲೆಟ್ರು ಕೊಡೋರು. 150 ಜನ ಕ್ಯೂ ನಿಂತ್ಕೋತಾ ಇದ್ವಿ. ಕ್ಯಾಮ್ರಾಮನ್ ಕರೆದ್ರು ನನ್ನ, ಶರ್ಟ್ ಬೇರೆ ಯಾವ್ದು ಇಲ್ವಾ ನಿನ್ನ ಹತ್ರ? ಎಲ್ಲ ನಗ್ತಾ ಇದಾರೆ ಕಣೋ ಸೆಟ್ಟಲ್ಲಿ, 2 ಶರ್ಟ್ಸ್ ತಗೊಳ್ಳೋ ಅಂದ. ಬಿಡ್ತು ಸರ್ ನಂಗೆ. ಇಲ್ಲಿವರೆಗೂ ಶರ್ಟ್ ದಿನಕ್ಕೆ ಒಂದೊಂದು ಹಾಕೋಬರೋ ಒಂದು ದೇವರಾಣೆಗೂ ಕಾನ್ಸೆಪ್ಟ್ ಇಲ್ಲ ಸರ್. ಸೊ ನಂಗೆ ಅರ್ಥ ಆಗೋಯ್ತು ಸೂಕ್ಷ್ಮತೆ ಏನು ಅಂದ್ರೆ, ಹೋಗು ಅಂತ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ಕೈಕಾಲು ಮುಖ ತೊಳ್ಕೊಂಡು ಬ್ಯಾಗ್ 2 ಎತ್ಕೊಂಡು ಸುಮ್ಮನೆ ನಾಕ್ ಮಾಡಿದೆ. ಸೌಂಡ್ ಒಂದು ಅಂತಂದ್ರು. ಹೋಗ್ತೀನಿ ಅಕ್ಕ ಅಂದೆ. ಎಷ್ಟು ತಮಗೆ ಏಜ್ ಊರು ಬಿಟ್ಟಾಗ? 21 ವರ್ಷಕ್ಕೆ ಊರು ಬಿಟ್ಟೆ, 27 ವರ್ಷಕ್ಕೆ ಡೈರೆಕ್ಟರ್ ಆದೆ. ಸಕ್ಸಸ್ಫುಲ್ ಡೈರೆಕ್ಟರ್. 27ನೇ ವಯಸ್ಸಲ್ಲಿ ನಾನು ಸಕ್ಸಸ್ಫುಲ್ ಡೈರೆಕ್ಟರ್ ಆದೆ. 6 ವರ್ಷ 6 ವರ್ಷ ಇಲ್ಲಿ, 5 ವರ್ಷ ಫಾರ್ಮರು, 6 ವರ್ಷ ಈ ವಿದ್ಯೆ, 2 ಡಿಗ್ರಿ ಮಾಸ್ಟರ್ಸ್ ಥರ. ಅಲ್ಲೊಂದು ಮಾಸ್ಟರ್ಸು ಇಲ್ಲೊಂದು ಮಾಸ್ಟರ್ಸು. ಸರ್ ಲೈಫಲ್ಲಿ ಸಂಬಂಧಗಳನ್ನ ಚೆನ್ನಾಗಿ ಉಳಿಸ್ಕೊಂಡು ಹೋಗೋದು, ಅದು ಕಲ್ತ್ಕೊಂಬಿಟ್ರೆ ಏನು ಬೇಕಾದ್ರೂ ಆಗ್ಬೋದು ಸರ್. ಈಗ ನೀವು ಇದ್ದೀರಾ, ಸೊ ಯಾವತ್ತೂ ಈ ವೆರಿ ಇಂಪಾರ್ಟೆಂಟ್ ಸರ್. ಕಮ್ಯುನಿಕೇಷನ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟು. ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಡ್ಕೊಳ್ಳೋದು, ನಮ್ಮ ಅನುಕೂಲ ಆದಮೇಲೆ ಬಿಡೋದು. ಈ ಕ್ಯಾರೆಕ್ಟರ್ ಅವ್ರಿಗೆ ಎಷ್ಟು ಡಿಗ್ರಿಗಳಿದ್ದರು, ಎಷ್ಟು ಬುದ್ಧಿವಂತರಾಗಿದ್ದರು, ಎಷ್ಟು ಸರ್ಟಿಫಿಕೇಟ್ಗಳಿದ್ರು, ಅದು ಲೈಫಲ್ಲಿ ಯೂಸ್ ಆಗೋಲ್ಲ ಸರ್. ಅದು ಫಸ್ಟು ಮನುಷ್ಯ ಯಾವತ್ತೂ ಭಾವನಾತ್ಮಕವಾಗಿರಬೇಕು, ಸಂಬಂಧಗಳ ಜೊತೆ ಇರಬೇಕು, ಕಲ್ಚರಲ್ ಆಗಿರಬೇಕು. ಇದು ನಾನು ಬುದ್ಧಿ ಹೇಳ್ತಾ ಇರೋದಲ್ಲ, ನನಗೆ ಅನಿಸಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನಮ್ಮನ್ನೆಲ್ಲ ಯಾವ್ದ್ಯಾವ್ದು ಕೈ ಹಿಡಿತು ಅಂತ ತಿರುಗಿ ನೋಡಿದ್ರೆ ನನಗೆ ಅನಿಸಿದ್ದು ಇದು ಸರ್. ನಾನು ಇವತ್ತುವರೆಗೂ ನಾನು ಎಲ್ಲ ಪ್ರೊಡ್ಯೂಸರ್ ಜೊತೆ ಸಂಬಂಧ ಚೆನ್ನಾಗಿದೆ. ನಾನು ಯಾರ ಜೊತೆನೂ ಜಗಳ ಆಡ್ಕೊಂಡಿಲ್ಲ, ನಾನು ಯಾರ ಜೊತೆ ಜಗಳ ಆಡ್ಕೊಳ್ಳೋಲ್ಲ. ಸೋಲ್ ಬಂತ ನಾನೇ ಒಪ್ಕೊಳ್ತೀನಿ, ಸಾರಿನ ನಾನೇ ಕೇಳ್ತೀನಿ. ನನಗೆ ಈಗ ಪರಮ್ ಸರ್ ಒಬ್ಬರೇ ಇರೋದು, ಪರಮ್ ಸರ್ ಇನ್ನೊಂದು ಆಲ್ಟರ್ನೇಟ್ ಇದೆ, ಜಗಳ ಮಾಡ್ಕೋತೀನಿ. ಸೊ ಸೋತು ಬಿಡೋಣ, ಪರಮ್ ಸರ್ಗೋಸ್ಕರ ಸೋತು ಬಿಡೋಣ. ಅದರಲ್ಲಿ ಏನು ಈಗ ಇದು ಆ ಥರ ಕ್ಯಾರೆಕ್ಟರ್ ನನಗೆ ಗೊತ್ತು. ಈಗ ನಮ್ಮ ಭರತ ತಪ್ಪು ಮಾಡಿದೆ ನನಗೆ ಅಂದ್ಕೊಳ್ಳಿ, ಅವ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆಯ್ತಪ್ಪ ನಂದೇ ತಪ್ಪಾಯಿತು, ಬಾ ಆಯಿತು ಬಾ, ಆ ಟೈಮ್ ಪಾಸ್ ಮಾಡಿ ನೀಟಾಗಿ ಆಯ್ತು, ಜೊತೆ ಇರೋಣ ಬಾ ಆಯಿತು, ಹಿಂಗೆ ಹೋಗ್ತೀನಿ ಹೊರತು ಈಗೋ ಹಾಕ್ಕೊಂಡು ಬಾ ಅದು ಇದು ಅಂತ ನಾನು ಕ್ಲಾಶ್ ಮಾಡ್ಕೊಳ್ಳಲ್ಲ. ಅದು ಯಾರನ್ನ ಒಳ್ಳೆ ಜನಗಳನ್ನು. ಆಮೇಲೆ ಇನ್ನೂ ಒಂದು ಸರ್, ನನಗೆ ನೋಡಿದ್ದೀನಲ್ವ, ನನಗೆ ಸ್ವಲ್ಪ ನೆಗೆಟಿವಿಟಿ ಕ್ಯಾರೆಕ್ಟರ್ ಇರೋರು ಅದೇನೋ ಗೊತ್ತಿಲ್ಲ ಸರ್, ಅವರೇ ದೂರ ಹೋಗ್ಬಿಡ್ತಾರೆ ಸರ್. ಅವ್ರು ನನ್ನ ಜೊತೆನೇ ಇರೋಲ್ಲ. ನಾನು ತಿರುಗಿ ನೋಡಿದೆ ಸರ್, ನನ್ನ ಜೊತೆ ಇರೋಲ್ಲ, ನನಗಿಂತ 10 ವರ್ಷ ದೊಡ್ಡವರು ನನ್ನ ಫ್ರೆಂಡ್ಸ್ ಎಲ್ಲ ಅವಾಗಿಂದನೂ ಸರ್. ಈಗ ನನ್ನ ಜೊತೆ ನನ್ನ ಫ್ರೆಂಡ್ಸು ಅಂತ ಅಂದ್ಕೊಂಡ್ರೆ, ನನ್ನ ಜೊತೆ ತುಂಬ ಕ್ಲೋಸ್ ಇರೋ ಅಂತ ಅಂದ್ಕೊಂಡ್ರೆ, ನನಗಿಂತ ಒಂದು 10 ವರ್ಷ 15 ವರ್ಷ ದೊಡ್ಡವರೆಲ್ಲ ನನ್ನ ಫ್ರೆಂಡ್ಸು. ನನ್ನ ಏಜವ್ರು ನನ್ನ ಫ್ರೆಂಡ್ಸೇ ಇಲ್ಲ ಸರ್. ನನ್ನ ಏಜವರು, ನನ್ನ ಚಿಕ್ಕ ಏಜವರು ಯಾರೂ ಇಲ್ಲ ಸರ್. ಆಗ ನಮ್ಮಪ್ಪ ಯಾರ ಜೊತೆಗೂ ಬಿಡದೆ ಎಲ್ಲ ಮಾಡಿದ್ರಲ್ಲ, ಅದೋ ಏನೋ ಗೊತ್ತಿಲ್ಲ. ನನಗೆ ಕನೆಕ್ಟ್ ಆಗೋರು ಕೂಡ ನೆಗೆಟಿವ್ ಥಾಟ್ಸಲ್ಲಿ ಕನೆಕ್ಟೇ ಆಗಲ್ಲ. ಅಕಸ್ಮಾತ್ ಬಂದರೂ ಅವರೇ ಓಡೋಗ್ಬಿಡ್ತಾರೆ. ನಾನೇ ಸಿಂಕ್ ಆಗಲ್ವೇನೋ ಅನ್ಸುತ್ತೆ. ನನ್ನ ಜೊತೆನೇ ಇರಲ್ಲ, ಅವ್ರು ಬಂದರೂ ಒಟ್ಟೋಗಿರ್ತಾರೆ, ಫ್ರೆಂಡ್ ಆಗಿರಲ್ಲ. ಬಟ್ ನನ್ನ ಜೊತೆ ಯಾರು ಫ್ರೆಂಡ್ ಆಗಿರ್ತಾರೋ ಅವರು ಎಲ್ಲರೂ ತುಂಬ ಪ್ರಬುದ್ಧರಾಗಿರ್ತಾರೆ ಸರ್. ಅದೇನೋ ಗೊತ್ತಿಲ್ಲ, ಕನೆಕ್ಷನ್ ದೇವ್ರದ ಅಥವಾ ನಾವು ಕನೆಕ್ಟ್ ಆಗ್ತೀವೋ ಗೊತ್ತಿಲ್ಲ. ಬಾಲಕನಾಗಿದ್ದಾಗ ಕೇಳಿದ ಅದೇ ಸದ್ದು ವಿಶಾಖಪಟ್ಟಣದಲ್ಲಿಯೂ ಕಡಲ ಅಲೆಯಂತೆ ಕೇಳಿಸುತ್ತಿದೆ ಎಂದರೆ, ಆ ಥರ ಇಲ್ಲಿ ನೆಸ್ನಾರಾಯಣ ಅವ್ರ ಟೀಮಲ್ಲಿ ಕೆಲಸ ಮಾಡ್ತಿದ್ರೆ. ಸೊ 4 ವರ್ಷ ಸಂಬಳಕ್ಕೆ ಬಂದರೆ ಆಮೇಲೆ ಸೊ 4,500ವರೆಗೂ 2ರಿಂದ 2.5 ಆಯಿತು, 3 ಆಯಿತು, 3.5 ಆಯಿತು, 4 ಆಯಿತು, 4.5 ಆಯಿತು. ಈ 5 ವರ್ಷಗಳಲ್ಲಿ ಅಲ್ಲಿವರೆಗೂ ಆಯಿತು. ಅದಾದಮೇಲೆ ನನಗೆ ರೂಮ್ ಮಾಡಿದ್ರಾ? ಈ ಗ್ಯಾಪ್ ಒಳಗಡೆ ತುಂಬ ಇದೆ. ಕೆಲವು ಪಾಪ ಹೇಳೋದು ಕೆಲವು ಹರ್ಟ್ ಆಗ್ತದೆ. ಬಾರ್ ಆದಮೇಲೆ ನಮ್ಮ ಹೇಳೋದು ಬೇಡ ಅಂತ ಅನ್ಕೋತೀನಿ, ಬಾರಲ್ಲಿದ್ದೆ. ಅದು ನಮ್ಮ ರಿಲೇಟಿವ್ ಒಬ್ಬರು ಕರೆದ್ರು, ಯಾಕೆ ಬಾರಲ್ಲಿ ಇದೆಯಾ ಅಂತ ಗೊತ್ತಾಯಿತು ನೀನು, ಬಾ ಇಲ್ಲಿ ನಮ್ಮ ಮನೆಗೆ ಬಾ ಅಂತ ಕರೆದ್ರು. ನಮ್ಮ ಕಸಿನ್ ಸಿಸ್ಟರ್ ಆಗಬೇಕು. ನಮ್ಮಪ್ಪರೇ ಅವ್ರಿಗೆಲ್ಲ ಮದುವೆ ಮಾಡಿಸಿ ಇಲ್ಲಿದ್ದರು. ನಮ್ಮ ಮಗನಿಗೆ ಬೆಳಗ್ಗೆ ಹೇಳ್ಕೊಡು, ಮತ್ತು ಆಮೇಲೆ ನೀನು ಶೂಟಿಂಗ್ ಬೇಕಾದ್ರೆ ಹೋಗು ಅಂತ. ಸೊ ಬೆಳಗ್ಗೆ ಎದ್ದು ಅವ್ನಿಗೆ ಹೇಳ್ಕೊಟ್ಟು ಶೂಟಿಂಗ್ ಹೋಗ್ತಿದ್ದೆ ನಾನು. ಸೊ ಮನೆ ಪಾಠ ಥರ ನಾನು ಅಲ್ಲಿಂದ ಮನೆಗೆ ಬಂದೆ. ಮೇ ಬಿ ಅವರು ನನ್ನ ಜೀವನಿಗೆ ಇನ್ನೊಂದು ಟರ್ನಿಂಗು. ನಮ್ಮ ಅಕ್ಕ ಅವರು, ನಮ್ಮ ಕಸಿನ್ ಸಿಸ್ಟರು, ಅವರು ಕರೆದಾಗ ಅವರು ಫಸ್ಟೆಲ್ಲ ತುಂಬ ಶ್ರೀಮಂತರುಗಳು, ಅವರೆಲ್ಲ ತುಂಬ ಶ್ರೀಮಂತರು. ಸದಾಶಿವನಗರ ಅವ್ರ ಮನೆ ಇತ್ತು, ಅಂದರೆ ವೈಲಿಕಾವಲ್ ಸದಾಶಿವ ಸರ್ಕಲಲ್ಲಿ. ನಾನು ಯಾವಾಗ ಬಾರ್ಬಿಟ್ಟು ಇಲ್ಲಿ ಬಂದು ಇವ್ರದೊಂದು ಬಂಗ್ಲೆ ಲೈಫ್, ಇದು ಒಂದು ಟರ್ನಿಂಗ್ ಪಾಯಿಂಟ್ಸ್. ಅವ್ರನ್ನ ನೆನೆಸ್ಕೋತೀನಿ. ಅವ್ರ ಮಗ ಒಬ್ಬನೇ ಮಗ, ಅವರು ತೀರೋಗ್ಬಿಟ್ಟಿದ್ರು ಹಸ್ಬೆಂಡು, ನಮ್ಮ ಮಾವ. ಈ ಹುಡುಗ ಚಿಕ್ಕ ಮಗು, ಇವನಿಗೆ ಸ್ವಲ್ಪ ಹೇಳ್ಕೊಡೋದು, ಬೆಳಗ್ಗೆ ಎದ್ದು ನಾನು ಅಷ್ಟೊತ್ತಿಗೆ ಹೊರಟೋಗೋದು. ಪ್ಯಾಲೇಸ್ ಗುಟ್ಟಳ್ಳಿಯಿಂದ 4 ಗಂಟೆಗೆ ಬಿಡ್ತಿದ್ದೆ, ಕಮಲಾನಗರದವರೆಗೂ ನಡ್ಕೊಂಡು ಹೋಗ್ತಿದ್ದೆ. ಶಂಕರಮಠ ನಡ್ಕೊಂಡು ಹೋಗಿ ಅಲ್ಲಿ ಟಿ ಬರ್ತಿತ್ತು ನಾರಾಯಣ್ ಸರ್, 6 ಗಂಟೆಗೆ ಅಲ್ಲಿ ಪಾಸ್ ಆಗೋದು. ಟಕ್ಕಂತ ಆ ಟಿನ ಕ್ಯಾಪ್ಚರ್ ಮಾಡಿ ಅದು ಹಿಡ್ಕೊಂಡು ಅಲ್ಲಿಂದ ಶೂಟಿಂಗ್ ಹೋಗ್ತಿದ್ದೆ. ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದೆ. ಮತ್ತು ಅಲ್ಲಿ ಇಳಿದು ಸಾಯಂಕಾಲ ಎಷ್ಟು 10 ಗಂಟೆ ರಾತ್ರಿ ಆಗಿ ಇಳಿದು ಮತ್ತೆ ಆರಾಮಾಗಿ ನಡ್ಕೊಂಡು ಬರ್ತಿದ್ದೆ, ಕೂಲಾಗಿ ಆರಾಮಾಗಿ. ಇವಾಗ ನೋಡಿದ್ರೆ
ಎಷ್ಟು ಆರಾಮಾಗಿ ನಡ್ಕೊಂಡು ಹೋಗ್ತಿದೆ ಅಂತ ಅನ್ಸುತ್ತೆ ನನಗೆ. ಪ್ಯಾರಾಸ್ಕೂಟಳ್ಳಿ ಸರ್ಕಲಿಂದ ಶುರು ಮಾಡಿ ವೈಲಿಕಾವಲ್ಲಿಂದ ಅಲ್ಲಿಂದ ಶುರು ಮಾಡಿದ್ರೆ ಇದು KC ಜನರಲ್ ಆಸ್ಪತ್ರೆ, KC ಜನರಲಿಂದ ಮುಂದೆ ದೇವಯ್ಯ ಪಾರ್ಕು, ನವರಂಗು, ಬ್ರಿಡ್ಜು, ಅಲ್ಲಿಂದ ಹಿಂಗೆ ನಡ್ಕೊಂಡು ಹೋಗಿ ಶಿವನಹಳ್ಳಿ ರೋಡ್ ಮೇಲೆ ಹೋಗಿ ಶಂಕರಪಟ್ಟ ಪಾರ್ಕು ಆರಾಮಾಗಿ ಹೋಗ್ತಿದ್ದೆ, ಆರಾಮಾಗಿ ಬರ್ತೀನಿ ರೆಗ್ಯುಲರ್. ಹಂಸಲೇಖ ಅವ್ರ ಮನೆ ಹತ್ರ. ಕರೆಕ್ಟ್, ಹಂಸಲೇಖರ ಮನೆನೇ ಆ ಪಾರ್ಕ್ ಹತ್ರನೇ, ಹಂಸಲೇಖರ ಮನೆ ರೈಟ್ ಸೈಡ್ ಇತ್ತು. ಸೊ ಇದು ರೆಗ್ಯುಲರ್ ಟೈಮ್ ಆಗಿತ್ತು. ಅಲ್ಲಿ ಬಂದೆ, ಕಿಲೋಮೀಟರ್ ಆಗುತ್ತದು. ಹೌದು ರೆಗ್ಯುಲರ್ ಇದು ನನಗೆ. ಬೆಳಗ್ಗೆ 4 ಗಂಟೆಗೆ ಬಿಟ್ಬಿಡ್ತಿದ್ದೆ, ಎದ್ಬಿಟ್ಟು ರೆಡಿಯಾಗಿ ಫ್ರೆಶ್ ಆಗಿ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೆ. 6 ಗಂಟೆಗೆ TT ಬರೋದು, ಅಲ್ಲೊಂದು ಟೀ ಕುಡ್ದು ನಿಂತ್ಕೊಂಡಿರ್ತಾ ಇದ್ದೆ. ದೊಡ್ಡಯ್ಯ ಅಂತ ಬರೋರು ಪಾಪ ಅವರೆಲ್ಲ. ಅಂದರೆ ಇದು ನಾರಾಯಣ್ ಸರ್ ರೂಲಲ್ಲಿ ಇರಲಿಲ್ಲ. ಅವರು ಕನ್ವೀನ್ಸ್ ಕೊಡೋರು, 25 ರೂಪಾಯಿ ಕನ್ವೀನ್ಸ್ ಕೊಡೋರು. ನಾನು 25 ರೂಪಾಯಿ ಉಳಿತಾಯ ಯೋಜನೆ ನಂದು. ಏನಕ್ಕೆ ಉಳಿತಾಯ ಅಂತಂದರೆ, ನಾನು ಫಸ್ಟ್ ಒಂದು ಬೈಕ್ ತೊಗೊಂಡೆ. ನನ್ನ ಬೈಕ್ ತೊಗೊಂಡು ಏನು ಮಾಡಿದೆ, ಹೊನ್ನವಳ್ಳಿ ಕೃಷ್ಣ ಸರ್ ಇದ್ದಾರಲ್ವ, ಅವ್ರ ಮಗ ಕಾಂತ ಅಂತಿದ್ದಾನೆ, ಶ್ರೀಕಾಂತ್ದು ಒಂದು CD 100 ಇತ್ತು. ನನಗೆ ನಮ್ಮ ಅಪ್ಪಂಗೆ ಒಂದು ಬೈಕ್ ಕೊಡಿಸ್ಬೇಕು ಅಂತ ಆಸೆ. ಸರ್ ನನ್ನ ಲೈಫಲ್ಲಿ ಆಸೆಗಳು ಬಂದಿದ್ದೆಲ್ಲ ನನಗೇನೋ ಮಾಡ್ಕೊಬೇಕು ಅಂತ ಬಂದಿಲ್ಲ, ಅದೇನೋ ಗೊತ್ತಿಲ್ಲ. ಏನು ಮಾಡಿದ್ರು ನಮ್ಮ ಅಪ್ಪಂಗೆ ಏನೋ ಮಾಡಬೇಕು, ಅದೆಲ್ಲ ಊರಲ್ಲೆಲ್ಲ ನೋಡಬೇಕು. ನಮ್ಮ ಅಪ್ಪಂಗೆ ಏನೋ ಮಾಡಬೇಕು, ಇದೆಲ್ಲ ಊರಲ್ಲೆಲ್ಲ ನೋಡಬೇಕು, ನಮ್ಮ ಅಪ್ಪಂಗೆ ಖುಷಿ ಆಗಬೇಕು. ಬೈಕ್ ತೊಗೊಂಡೆ, 10,000 ರೂಪಾಯಿ ಬೈಕ್ ತೊಗೊಂಡೆ. 1,000 ರೂಪಾಯಿ ಅವನಿಗೆ ಕೊಡು, 2,000 ಸಂಬಳ, 1,000 ಕಾಂತನಿಗೆ ಕೊಡ್ಬೇಕು ನಾನು ಇನ್ಸ್ಟಾಲ್ಮೆಂಟು ಬೈಕ್ದು. ಇನ್ನು ಬೈಕ್ ತೊಗೊಂಡು CD 100 ಅದನ್ನು ಸೆಕೆಂಡ್ ಹ್ಯಾಂಡ್ ತೊಗೊಂಡು ನಮ್ಮ ಅಪ್ಪನ ಕೊಟ್ಟಿದ್ದೆ ಅದನ್ನು. ಸೊ ಅದು ಟೂ ವೀಲರ್ ಇಲ್ಲ ನಿಮ್ಮ ಮನೇಲಿ? ಇಲ್ಲ ಅದ ಟೂ ವೀಲರ್. ನಮ್ಮ ಅಪ್ಪನ ಲೂನಾ ಗಾಡಿ ಇತ್ತು, HD ಇಟ್ಟಿದ್ರು. ನಮ್ಮಪ್ಪ ಒಂಥರ ಹೆಂಗೆ ಅಂದ್ರೆ ಸರ್, ಚಿಕ್ಕ ವಯಸ್ಸಿಂದನು ಈ ಲೂನಾ ತೊಗೊಂಡ್ರೆ ನನ್ನ ತಮ್ಮನ ಕರಿಯೋದು, ಎಲ್ಲ ಡಿಸ್ಮ್ಯಾಂಟಲ್ ಮಾಡೋದು, ಚೆನ್ನಾಗಿ ಒರೆಸೋದು, ಮತ್ತೆಲ್ಲ ಜೋಡಿಸೋದು, ಹಂಗೆ ಸ್ಕ್ರೂ ಡ್ರೈವರ್ ಹೊಡಿಯೋರು ನಮ್ಮಪ್ಪ. ಒರೆಸ್ಬೇಕಂದ್ರೆ ಸುಮ್ಮನೆ ಫ್ರೀ ಇದ್ದರೆ ತೋಟದಿಂದ ಬರೋದು, ಎಲ್ಲ ಆಗಿದೆ ಕೆಲಸ, ಅರ್ಧ ಗಂಟೆ ಕುತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಗಾಡಿನೆಲ್ಲ ಸ್ಕ್ರೂ ಡ್ರೈವರು ಕಟಿಂಗ್ ಪ್ಲಗ್ ತೊಗೊಂಡು ಎಲ್ಲ ಬಿಚ್ಚಾಕೋದು, ಸಿಮೆಂಟ್ ಎಲ್ಲ ಹಾಕಿ ಚೆನ್ನಾಗೆಲ್ಲ ಉಜ್ಜಿ ತೊಳೆದು ತಿರ್ಗಾ ಜೋಡಿಸೋದು ನಮ್ಮಪ್ಪ. ಅಂದರೆ ಸುಮ್ಮನೆ ಕುತ್ಕೊಳ್ಳೋ ಮನುಷ್ಯ ಅಲ್ಲ. ಇದಕ್ಕೆ ನಮಗೆ ಅದು ಕೊಡು, ಸೈಲೆನ್ಸರ್ ಕೊಡು, ನೆಟ್ ತಗೋ, ಕಂಬಿ ಕೊಡು, ಕಟ್ಟು. ಇದು ನಮ್ಮ ಅಪ್ಪನ ನೀಟ್ನೆಸ್ಸು. ಅವರು ನಮ್ಮಪ್ಪಂಗೆ ಆ ಗ್ಯಾಪಲ್ಲಿ ಬಜಾಜ್ 150 ಇತ್ತು, ಅದು ಮಾರ್ಬಿಟ್ಟಿದ್ರು. ಆ ಗ್ಯಾಪಲ್ಲಿ ಬೈಕ್ ಇರಲಿಲ್ಲ. ನಮ್ಮ ಅಪ್ಪಂಗೆ ಒಂದು CD 100 ಕೊಡಿಸ್ಬೇಕು ಅಂತ ಆಸೆ ಇತ್ತು, ಅದನ್ನು ಕೊಡಿಸ್ದೆ. ನಮ್ಮ ಅಪ್ಪಂಗೆ ಫಸ್ಟ್ ಮೊಬೈಲ್ ಕೊಡಿಸಿದ್ದು ತೊಗೊಂಡಿದ್ದು ನಮ್ಮ ಅಪ್ಪಂಗೆ ಕೊಟ್ಟೆ. ಫಸ್ಟ್ ಮೊಬೈಲು, ಫಸ್ಟ್ ಬೈಕು ಎಲ್ಲವೂ ನಮ್ಮ ಅಪ್ಪಂಗೆ. ಹಿಂಗೆ ಶುರುವಾಗಿ ಮೇಯ್ನು ನಮ್ಮ ಅಕ್ಕ ಇವರು ಒಂದು ಜಾಗ ಕೊಟ್ಟರು. ಅವ್ರ ಮನೇಲಿ ನನಗೆ ನೋಡಿ, ನಾನು ಟರ್ನಿಂಗ್ ಪಾಯಿಂಟ್ ಸರ್ ಅದು. ನಾನು ಬಾರಲ್ಲಿಂದ ಡೈರೆಕ್ಟ್ ಶಿಫ್ಟ್ ಬಿಟ್ಟು ಬಂಗ್ಲೆಗೆ, ಬಾರ್ ಟು ಬಂಗ್ಲೆ. ನಾನು ಹಾಲಲ್ಲಿ ಚಾಪೆ ಹಾಕ್ಕೊಂಡು ಮಲ್ಕೋತಿದ್ದೆ. ಮಲ್ಕೊಂಡ್ರೆ ಏನು ಫುಲ್ ಫ್ಯಾನು, ಕೆಳಗಡೆ ಚಾಪೆ, ಲಕ್ಸುರಿ ಮನೆ. ನನಗೆ ಬೇರೆ ಒಂದು ಇದು ಸಿಕ್ತು. ಸೊ ಹಿಂಗೆ ಒಂದು 2 ವರ್ಷ ಇದೆ ಸರ್. ಇಲ್ಲಿ ನನ್ನ ಸ್ಟೈಲ್ ಹೆಂಗೆ ಬದಲಾಯಿತು ಅಂದರೆ, ನೀಟ್ನೆಸ್ ಬಂದೆ. ಇದಕ್ಕೆ ಮುಂಚೆ ಹೇಳ್ಬೇಕು ಸರ್, ನನ್ನ ಹತ್ರ ನಮಗೆ ಹೇಳಿದ್ನಲ್ಲ ಸರ್, ನನ್ನ ಹತ್ರ ಫಾರ್ಮರ್ ಇದ್ದಾಗ ಶರ್ಟೇ ಇರಲಿಲ್ಲ. ಸೀರಿಯಲ್ಗೆ ಹೋಗ್ತಾಯಿದ್ದೆ, ಈ ಒಂದು T ಶರ್ಟು ಒಂದು ಶರ್ಟ್ ಎರಡೇ ಇಟ್ಕೊಂಡಿದ್ದೆ. ಶರ್ಟು ಇತ್ತಲ್ಲ, ನಾನು ನೀಟಾಗಿ ಗೂಟಕ್ಕೆ ಹಾಕೋದು, ಕ್ಲೀನಾಗಿ ಹಾಕ್ಕೊಡೋದು, ಹೋಗೋದು. ಸುರೇಶ್ ಅಂತ ಇವತ್ತು ಇದ್ದಾರೆ ಕ್ಯಾಮ್ರಾಮನ್ನು, ಕರೆದ್ರು ನನ್ನ. ಸರ್ ಏನು ಸರ್, ರೈಟ್ರು ನಾನು ಒಂದು ವರ್ಷ ಸೆಟ್ಲಾಗಿದ್ದೀನಿ. ಶರ್ಟ್ ಬೇರೆ ಯಾವುದೂ ಇಲ್ವಾ ನಿನ್ನ ಹತ್ರ ಅಂದರು. ಅಲ್ಲಿವರೆಗೂ ಶರ್ಟ್ ದಿನಕ್ಕೆ ಒಂದೊಂದು ಹಾಕೋಬರ್ಬೇಕು ಅಂತ ದೇವರಾಣೆಗೂ ಕಾನ್ಸೆಪ್ಟ್ ಇಲ್ಲ ಸರ್. ನೀಟಾಗಿ ಹಾಕೊಂಡೋದ್ರೆ ಸಾಕಲ್ಲ, ಅದನ್ನೇ ಕ್ಲೀನಾಗಿ ಹಾಕೊಂಡೋದ್ರೆ ಸಾಕು ಅಂತ ಕಾನ್ಸೆಪ್ಟ್ ನನಗೆ. ಯಾಕೆ ಸರ್ ಅಂದೆ. ಎಲ್ಲರೂ ನಗ್ತಾ ಇದ್ದಾರೆ, ಇದೊಂದಿನೇ ಹಾಕ್ಕೊಂಬರ್ತಾ ಇದೆಯಾ, ವಾರದಿಂದ ಇದನ್ನೇ ಅಂದರೆ ಇದೊಂದು ದಿನ ಹಾಕೋತೀನಿ, ಅದೊಂದು ದಿನ ಹಾಕೋತೀನಿ, ಎರಡೇ ಇರೋದು. ಎಲ್ಲ ನಗ್ತಾ ಇದ್ದಾರೆ ಕಣೋ ಸೆಟ್ಟಲ್ಲಿ. ಚಂದ್ರು ನೋಡು ಅದೊಂದಿನ ಹೊಡಿತಾವನೆ ಅಂತ 1-2 ಶರ್ಟ್ಸ್ ತೊಗೊಳ್ಳೋ ಅಂದ. ಬಿಡ್ತು ಸರ್, ಹಂಗೆ ಚೂರು ಅನ್ಸ್ಬಿಡ್ತಾವತ್ತು. ಅಯ್ಯೋ ಅವಮಾನ ಆಗ್ಬಿಡ್ತು. ಅದಾದಮೇಲೆ KC ಜನರಲ್ ಮುಂದೆ ನನ್ನ ಫ್ರೆಂಡಿಗೆ ಹೇಳಿದೆ, 7 ಶರ್ಟ್ ಸಿಗ್ತವೆ ಅಂತಂದರೆ ಕಮ್ಮಿ ರೇಟಿಗೆ. ಅಂದರೆ ಸಂಬಳ ಬಂತು ನನಗೆ. 1,000 ಇದಕ್ಕೆ ಕಟ್ಟಬೇಕು, 1,000 ಅಪ್ಪನ ಕಳಿಸ್ಬೇಕು, 1,000 ಬೈಕ್ ಲೋನು. ಸರ್ ನೀವು ನಡಲಂಬಲ್ಲಿ ನಾನು ಮೇಕಪ್ ಸುರೇಶ್ ಅಂತಿದ್ದಾರೆ ಇವತ್ತು. ಇಬ್ಬರು ನಡ್ಕೊಂಡು ಹೋಗಿ ಮಲ್ಲೇಶ್ವರಮಲ್ಲಿ ಅಲ್ಲಿ ಬಿದಿರದೆಲ್ಲ ಇದೆಲ್ಲ ಮಾಡ್ತಾರೆ ನೋಡಿದ್ದೀರಾ ತಟ್ಟೆ, ಅಲ್ಲಿ ಶನಿವಾರ ದಿನ ಒಬ್ಬ ಬರೋನು. ಒಂದು 50 ಶರ್ಟ್ ಅಲ್ಲಿ ಹಾಕೊಂಡು ನೋಡೋದು. ಒಂದು ಅರ್ಧ ಗಂಟೆ ಇರೋನು ಸರ್, 55 ರೂಪಾಯಿ ಒಂದು ಶರ್ಟು. 10 ನಿಮಿಷ ಖಾಲಿ ಆಗ್ಬಿಡೋದು. ಅಲ್ಲೋಗಿ ಕಾಯ್ಕೊಂಡಿದ್ದು ಅವತ್ತು 2 ಶರ್ಟ್ ತೊಗೊಂಡಿದ್ದೆ. ಅದೆಷ್ಟೋ ದಿನ ಇತ್ತು ನನ್ನ ಹತ್ರ. ಆ 2 ಶರ್ಟು ಅವತ್ತು ತೊಗೊಂಡೆ. 100 ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು, 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ಶಾರ್ಟೇಜ್ ಆಗುತ್ತೆ ನನಗೆ. ಸೊ ಅವತ್ತೊಂದು 2 ಶರ್ಟ್ ತೊಗೊಂಡೆ. ಅಂದರೆ ಚಿಕ್ಕ ಇನ್ಸಿಡೆಂಟ್ಗಳು ಹೆಂಗಿತ್ತು ಅಂತ. ಅದಾದಮೇಲೆ ನಮ್ಮ ಅಕ್ಕ ಮನೆಗೆ ಬಂದಲ್ವ ಸರ್, ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಹೇಳ್ಬಿಡ್ತೀನಿ. ಇವರು ಟ್ರಿಪ್ ಹೋದಾಗ ನನ್ನ ಕರ್ಕೊಂಡು ಹೋದರು. ಟೂರ್ ಅಂತ ಒಂದಿದೆ, ಗೋಕರ್ಣ, ಮುರುಡೇಶ್ವರ ಇಲ್ಲೆಲ್ಲ ಹೋದಾಗ ನಮ್ಮ ಅಕ್ಕ ಅವ್ರದ್ದು ಕಾರೆಲ್ಲ ಇತ್ತು. ಆ ಅಕ್ಕನ ತಮ್ಮಂದರು ಅವರೆಲ್ಲ ಕರ್ಕೊಂಡು ಹೋಗೋರು. ನನ್ನನ್ನು ಸ್ವಲ್ಪ ನಾನು ಹೆವಿ ಹಾರ್ಡ್ ವರ್ಕರ್, ಬ್ಯಾಗ್ ಗೀಗೆಲ್ಲ ಎತ್ಕೊಂಡು ಎಲ್ಲಿ ಮೇಲೆ ಕುಂಡ್ರಿಸಿದ್ರು ಕೂತ್ಕೊಂಡ್ಬಿಡ್ತೀನಿ ನಾನು. ನನ್ನನ್ನು ಭಾಗೀರಥಿ ಅಂತ ಕರೆಯೋರು ಅವರು. ನಾನು ಭಾಗೀರಥಿ ಸೀರಿಯಲ್ ಇದ್ನಲ್ವಾ, ಅದಕ್ಕೆ ಅವ್ರು ನನ್ನ ಕರಿತಾ ಇದ್ದೆ, ಅವ್ನು ಭಾಗೀರಥಿ ಹಿಂಗೆ ಕರಿಯೋರು ಅನ್ನೋರು. ಅಂದರೆ ಅವ್ರು ಟೂರ್ ಹೋದರೆ ನಾನು ಇರಬೇಕು. ನಾನು ಒಂದು ಕತೆ ಹೇಳ್ತೀನಿ ಅವ್ರಿಗೆ, ಎಲ್ಲರಿಗೂ ನಗ್ತಾರೆ. ಪಿಕ್ಚರ್ ಮಾಡ್ತೀವಿ, ಒಂದು ಕತೆ ಹೇಳೋ ಅನ್ನೋರೆಲ್ಲ, ಅವರೆಲ್ಲ ಒಂದು 10 ಜನ ಇರೋರು, 7 ಜನ ಒಂದು ಟೀಮ್ ಇರೋದೆಲ್ಲ. ಭಾಗೀರಥಿ ಅಂತ ಒಂದು ಕತೆ ಹೇಳ್ತೀನಿ ಅಂದರು ನಮ್ಮ ಅಕ್ಕ. ನಿಂಗೆ ಮುಂದೆ ಸಿನಿಮಾ ಮಾಡ್ಬೇಕು ತಾನೆ ಅವರು.
ಒಂದು ಕತೆ ಹೇಳೋ ಅನ್ನೋರು. ನಾನು ಕತೆ ಹೇಳಿ ಎಲ್ಲ ಎಂಜಾಯ್ ಮಾಡೋರು. ಹಂಗಾಗಿ ಅವ್ರು ಎಲ್ಲೋದ್ರೂ ಭಾಗೀರಥಿ ತಾಕೊಳ್ರಿ ಅನ್ನೋರು. ನಾನು ಕತೆ ಹೇಳ್ತೀನಿ ಅಂದರೆ ನನಗೆ ಇದು ಗೊತ್ತಿಲ್ಲ, ನಾನು ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಗೊತ್ತಿಲ್ಲ, ಬಟ್ ನಾನೇನೋ ಕತೆ ಹೇಳ್ತಾ ಇದ್ದೀನಿ ಇವ್ರಿಗೆ ಏನೋ ಥರ ಫೀಲ್ ನನಗೆ ಅವಾಗ. ಸೊ ನಾನು ಅವ್ರ ಜೊತೆ ಕೂತ್ಕೊಂಡು ಹೋಗ್ತಿದ್ದೆ. ಇದು ನನಗೆ ಇಂಡೈರೆಕ್ಟ್ಲಿ ಅವ್ರ ಮೇಲೆ ನೆಗೆಟಿವ್ ಹೇಳ್ತಿಲ್ಲ, ಅದರಿಂದ ನನಗೆ ಹೆಂಗೆ ಪಾಸಿಟಿವ್ ಆಯಿತು ಅಂತಂದರೆ ನನಗೆ ಪ್ರಪಂಚ ತೋರಿಸ್ತಾ ಇದ್ರು ಅವರು. ನಾನು ಅವ್ರ ಜೊತೆ ಹೋಗ್ತಿದ್ರೆ ನಂಗೆ ಪ್ರಪಂಚ ತೋರಿಸ್ತಿದ್ರು. ಅಶೋಕ ಹೋಟ್ಲಿಗೆ ಕರ್ಕೊಂಡೋದ್ರು ಒಂದು ಸತಿ. ಊಟಕ್ಕೆ ಹೋಗ್ತಿದ್ರೆ ನನ್ನನ್ನು ಕರ್ಕೊಂಡೋದ್ರು. ಸರ್ ಅವತ್ತು ಬಿಲ್ಲು 5,000 ಆಯಿತು. ನಮ್ಮ ಅಕ್ಕನ ಮಗು ನಾನು ಇನ್ನೂ ಯಾರು 5,000 ಆಯಿತು ಊಟ. ಆರಾಮಾಗಿ 5,000 ಕೊಟ್ಟರು. ನಮ್ಮ ಅಕ್ಕ ನನ್ನ ಜೊತೆ ಚೆನ್ನಾಗಿದ್ದರು, ಎಲ್ಲ ಹೇಳೋರು. ಯಾಕಂದ್ರೆ ನಾನು ಹೆವಿ ಹಾರ್ಡ್ ವರ್ಕರ್, ಅವ್ರು ನನ್ನ ತುಂಬ ಟ್ರಸ್ಟ್ ಮಾಡೋರು, ಆನೆಸ್ಟಿಯಾಗಿರ್ತಿದ್ದೆ. ಎಲ್ರಿಗಿಂತೂ ಜಾಸ್ತಿ ಹೆಂಗೋ ಹಿಂಗೆ ಮಾಡ್ತಾಯಿದ್ದೀನಿ ಅನ್ನೋರು, ಭಗೀರಥಿ ಹಿಂಗೆ ಮಾಡ್ತಾಯಿದ್ದೀನಿ ಹೆಂಗೋ ಅನ್ನೋರು. ಯಾಕೆ ಅಂತಂದರೆ ನಾನು ಹೆವಿ ಆನೆಸ್ಟಿ ಪರ್ಸನ್ನು. ಅವರು ಕಾಸು ಎನ್ಸ್ಬಿಟ್ಟು ಕೊಡೋ ಅಲ್ಲಿ ಅಂತ ಕೊಟ್ಟರು ನನಗೆ. ನಾನು ಬಿಲ್ ಪೇ ಮಾಡೋಕೆ ಹೋದ್ರು, ಎಣಿಸಿದ್ರು 5,000. ನನಗೆ ಸಂಬಳ ಎಷ್ಟು 2,000. ಅವ್ರು ಒಂದು ಹೊತ್ತು ಊಟ ಮಾಡಿದ್ದಕ್ಕೆ 5,000 ಕೊಟ್ಟರು. ಸೊ ಅವ್ರು ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿಲ್ಲ ನನಗೆ. ಓಕೆ 5 ಸ್ಟಾರ್ ಹೋಟ್ಲು ಊಟ ಮಾಡಿದ್ರೆ 5,000 ಫಸ್ಟ್ ಟೈಮು. ಏನು ಅದನ್ನು ಒಂದು ವರ್ಷ ಎಲ್ಲರಿಗೂ ಹೇಳೋದು, ಊರಿಗೆ ಹೋಗೋದು, ನಾನು ಈ ಅಶೋಕ ಹೋಟ್ಲಲ್ಲಿ ಊಟ ಮಾಡಿದೆ ಅನ್ನೋದು. ಸರ್ ಆವಾಗ ಅದ್ರ ವ್ಯಾಲ್ಯೂ ತಪ್ಪು ಅಂತಲ್ಲ, ಗ್ರಾಫ್ ಚೇಂಜ್ ಮಾಡಿಕೊಂಡೆ. ಓಹೋ ಅಶೋಕ ಹೋಟ್ಲ್ ಅಂತ ಒಂದಿದೆ, ಸೊ ಇಲ್ಲಿನ ಜನ ಹಿಂಗಿರ್ತಾರೆ, ಅಲ್ಲಿನ ಜನ ಹಂಗೆ ಇರ್ತಾರೆ, ಇಲ್ಲಿನ ಜನ ಹಿಂಗಿರ್ತಾರೆ. ಇವೆಲ್ಲವೂ ನನ್ನನ್ನು ಸ್ಟೇಜ್ ಚೇಂಜ್ ಮಾಡಿದ್ದು ಜಾಗ. ಅದು ಸ್ಟೇಜ್ ಚೇಂಜ್ ಮಾಡ್ತು. ನನ್ನ ಇನ್ನೊಂದು ಸ್ಟೇಜ್ ಅಪ್ಪರ್ ಸ್ಟೇಜ್ ಕೊಡ್ತು. ಸದಾಶಿವನಗರ ಸರ್ಕಲಲ್ಲಿ ಅವ್ರದ್ದು ಬ್ಯಾಸ್ಕಿನ್ ರಾಬಿನ್ಸ್ ಅಂತ ಇತ್ತು, ನಮ್ಮ ಅಕ್ಕನ ತಮ್ಮಂದು. ಬ್ಯಾಸ್ಕಿನ್ ರಾಬಿನ್ಸ್ ಅಂತ ಇದೆ ನೋಡಿ, ಅದು ಅವ್ರದ್ದು. ನಮ್ಮ ಅಕ್ಕನ ತಮ್ಮ ಅಲ್ಲಿ ಇಲ್ಲಿ ಹೊಟ್ಟೋಗ್ಬಿಟ್ರೆ ನೀನು ಸ್ವಲ್ಪ ಹೋಗೋರು ಇಲ್ಲಿ ಇರೋ ಅನ್ನೋರು. ಶೂಟಿಂಗಿಂದ ಬಂದ ಮೇಲೆ ಏನು ಮಾಡ್ತಿದ್ದೆ, ನಾನು ಅಲ್ಲಿಗೆ ಹೋಗ್ತಿದ್ದೆ. ಅಲ್ಲಿ ಕ್ಯಾಶ್ ಇಲ್ಲ ಅಂದರೆ ಅವ್ರು ಸ್ವಲ್ಪ ಎನ್ಕ್ವೈರಿಗೆ ನಾನು ಕೂರಿಸೋರು. ರವಿ ಅಂತ ನನ್ನ ಕಸಿನ್, ಅವನು ಅಲ್ಲಿ ಕೂತ್ಕೊಂಡಿರ್ತಾ ಇದ್ದೆ. ರಾತ್ರಿ 12 ಗಂಟೆವರೆಗೂ ವ್ಯಾಪಾರ ಆಗೋದು. ಸೊ ಅಲ್ಲಿ ಅವ್ನ ಫ್ರೆಂಡ್ಸ್ ಎಲ್ಲ ಸ್ಟೈಲಿಶ್ ಹುಡುಗರುಗಳೆಲ್ಲ ಬರೋರು. ನಾನು ಒಂದು ಹಳೆ ಅದೇ ಶರ್ಟ್ ಹಾಕೊಂಡು ಹೋಗ್ತಿದ್ದೆ. ಆವಾಗ ನನಗೆ ಫ್ರೆಂಡ್ಸ್ ಹಿಂಗೆಲ್ಲ ಹಾಕ್ಕೊಂಡು ಬರೋರು. ನಾನು ಅವಾಗ ಇವ್ರು ನನ್ನನ್ನು ನೋಡ್ಕೊಂತ ಕಳಿಸ್ತಿದ್ರು. ಆದರೆ ಅವರೆಲ್ಲ ಇರೋರು, ಅಲ್ಲಿ ಇರೋನವರು. ಸೊ ನನಗೆ ಓಕೆ ಸದಾಶಿವನಗರದಲ್ಲಿ ಬರ್ತಕ್ಕಂಥ ಜನ ಅವ್ರ ಪರಿಚಯ ಆಯಿತು. ಉಮ್ಮಾ ಅಂತೆಲ್ಲ ಬರೋರು. ನಾನಿಲ್ಲಿ ಅಂಬರೀಷ ಕುರಿ ಗಿರಿ ಹಿಂಗಿದ್ದ ವ್ಯಕ್ತಿಗೆ ಇವರೆಲ್ಲ ಬಂದು ಸ್ಟೈಲಿಶ್ ಹುಡುಗರುಗಳು ನೈಟ್ ಕಾರ್ ಎತ್ಕೊಂಡ್ಬರ್ತಾರೆ. ಎಲ್ಲೋ ಜೋರಾಗಿ ಜೆನ್ನಲ್ಲೆಲ್ಲ ಹೋಗ್ತಾರೆ. ಅವ್ರು ಜೆನ್ ನಿಲ್ಲಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದ. ಫಸ್ಟ್ ಟೈಮ್ ನಾನು ಎತ್ಕೊಂಡು ಜೆನ್ನನ್ನು ಇಡೀ ವಯಲಿಗೆ ಅವ್ರು ಓಡಾಡ್ಬಿಟ್ಟಿದ್ದೆ ಸರ್. ಅದಕ್ಕೆ ಮುಂಚೆ ನಾನೇನು ಮಾಡಿದೆ, ಲೆಫ್ಟ್ ಹಾಕಿದ್ರೆ ಫಸ್ಟು, ಸೆಕೆಂಡ್ ಹಾಕಿದ್ರೆ ಇದು ಅಂತ ನಾನು ಸಖತ್ ಇದ್ರೆ ಅದರೆಲ್ಲ ಮಾಡಿಕೊಂಡು ಇಡೀ ಅವ್ರು ಜೆನ್ ಎತ್ಕೊಂಡು ಇಡೀ ಸದಾಶಿವನಗರ ರೌಂಡ್ ಹಾಕಿದ್ದೆ. ಯಾರೂ ಡ್ರೈವಿಂಗ್ ಹೇಳ್ಕೊಟ್ಟಿಲ್ಲ ನನಗೆ ಆವಾಗ. ಏನು ಸರ್? ಸೊ ನೀವು ಫಸ್ಟ್ ಡೇ ನೀವೇ ಓಡಿಸ್ಬಿಟ್ಟಿದ್ರಿ? ಇದನ್ನು ನೀಟಾಗಿ ಸ್ವಲ್ಪ ಬೇಸಿಕನ್ನು ತಿಳ್ಕೊಂಡಿದ್ದೆ. ನಾನು ಓಡಿಸಿಲ್ಲ, ಫಸ್ಟು ರಿವರ್ಸು ಏನು ಎತ್ತ ಅಂತ ಗೇರ್ಗೆ ತಿಳ್ಕೊಂಡಿದ್ದೆ. ಸೊ ನಾನೇ ಅದನ್ನು ಗಾಡಿ ಎತ್ಕೊಂಡೋಗಿ ಜೆನ್ನ ಇಡೀ ಅವ್ರದ್ದು ಜೆನ್ ಇತ್ತು, ಅವನು ಹೊಟ್ಟೋಗ್ಬಿಡ್ತಿದ್ದ. ನೀಲ್ಲೇ ಇರೋ ಅಂತ ಹೇಳ್ಬಿಟ್ಟು ರವಿ ಹೊಟ್ಟೋಗ್ಬಿಡ್ತಿದ್ರು, ನಾನು ಅಲ್ಲೇ ಇರ್ತಿದ್ದೆ. ಸೊ ಓವರಾಲ್ ನನಗೆ ಸರ್ಕಲ್ ಸಿಕ್ತು, ಅಲ್ಲಿ ಒಂದು ಬಂಗ್ಲೆ ಸಿಕ್ತು. ಅವ್ರದ್ದು ಐಫೈ ಬಿಸ್ನೆಸ್ಸಲ್ಲಿ ನನ್ನನ್ನು ಹಾಕೋರಲ್ಲಿ. ನನಗೇನು ಸಂಬಳ ಅಲ್ಲ, ಪಾಪ ನಂಗೆ ಊಟ ಹಾಕೋರು. ಅವ್ರ ಹುಡುಗನಿಗೆ ನನಗೆ ಬಂದಿದ್ದು ಹೇಳ್ಕೊಡ್ತಿದ್ದೆ. ಮಲ್ಗೋಕ್ಕೆ ಜಾಗ ಕೊಡೋರು ನಮ್ಮ ರಿಲೇಟಿವ್ಸು. ಸೊ ಇಲ್ಲಿ ನಮ್ಮ ಅಕ್ಕ ನನಗೆ ಕೊಟ್ಟಂಥ ಸ್ಪೇಸ್ ಇತ್ತಲ್ಲ ಅವರು, ಆ ಸ್ಪೇಸು ನನಗೆ ಗ್ರಾಫನ್ನ ಚೇಂಜ್ ಮಾಡ್ತು. ಒಂಥರ ಬದುಕಿನ ದರ್ಶನ. ದರ್ಶನ ನನಗೆ ಹಿಂಗೆ ಇರ್ತಾರೆ ಅನ್ನೋದು ದರ್ಶನ ಆಗಿದ್ದು ಅಲ್ಲಿಂದ. ಒಂದು ಊಟಕ್ಕೆ 5,000 ಖರ್ಚು ಮಾಡ್ತಾರೆ. 2,000 ಸಂಬಳ ತೊಗೊಂಡ್ರೆ ಸಾವುಕಾರ ಅನ್ನೋ ನನಗೆ 5,000ಕ್ಕೆ ಊಟ ಇದೆ, ಅಶೋಕ ಹೋಟ್ಲಿದೆ, ಮತ್ತು ಈ ಫ್ರೆಂಡ್ಸ್ ಎಲ್ಲ ಹಿಂಗಿದ್ದಾರೆ. ಒಂದು ಐಸ್ ಕ್ರೀಮ್ಗೆ 500 ರೂಪಾಯಿ. ನನ್ನ ಏಜ್ ಅವರೆಲ್ಲ ಅವ್ರಿಗೆ ಬಿಸ್ನೆಸ್ಗಳಿದೆ, ಕಾರಲ್ಲಿ ಎಲ್ಲರೂ ಕಾರಲ್ಲಿ ಬರ್ತಾರೆ. ನಾನು ತಂದೆ ತಾಯಿಗಳು ನಾವೇನೋ ಓದ್ಬಿಟ್ಟು ತಂದೆ ತಾಯಿಗಳು ಸಾಕಬೇಕು ಅಂತಿದ್ವಿ. ತಂದೆ ತಾಯಿಗಳು ಮಕ್ಕಳಿಗೆ ಆ ಏಜ್ಗೆ ಇಷ್ಟೆಲ್ಲ ಕೊಟ್ಟಿರ್ತಾರೆ, ರಿಂಗೆಲ್ಲ ಹಾಕೊಂಡು ಸ್ಟೈಲಿಶ್ ಬೈಕ್ಗಳೆಲ್ಲ ತೊಗೊಂಡು. ಅವ್ನ ಫ್ರೆಂಡ್ಸ್ ಎಲ್ಲ ಆಗಿದ್ದರು. ಅವರು ನನಗೂ ಫ್ರೆಂಡ್ಸ್ಗಳಾದರು. ಸೀರಿಯಲ್ ಮಾಡ್ತಿದ್ದಾನೆ ನಮ್ಮ ಚಿಕ್ಕಪ್ಪನ ಮಗ ಅಂತ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ನಮ್ಮ ರವಿ. ಅವರು ಇದೆಲ್ಲ ಅವರು ಮಾತಾಡೋರು. ಅವ್ರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಕಲ್ತ್ಕೊಂಡು ನಾನು ಹಳ್ಳಿಯವನ ಥರನೇ ಇದ್ದೆ. ಅವ್ರಿಗೆ ಗೊತ್ತಾಗ್ತಿತ್ತು ನಾನು ಹಳ್ಳಿಯವನ ಅಂತ ಗೊತ್ತಾಗ್ತಿತ್ತು. ಆದರೂ ಬ್ಯಾಲೆನ್ಸ್ ಮಾಡ್ತಿದ್ದೆ, ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊತಿದ್ದೆ. ಓವರಾಲ್ ಏನಾಯಿತು, ಸೀರಿಯಲ್ಲು ಬಿಟ್ಟು ಬಂದರೆ ಈ ಥರದೊಂದು ಸಂಪರ್ಕಗಳು, ಈ ಥರ ಹೈಫೈ ಜನರ ಸಂಪರ್ಕಗಳು, ಫ್ರೆಂಡ್ಶಿಪ್ಗಳು, ಇನ್ನು ಬೇರೆನಲ್ಲ. ಇದು ನನಗೆ ಸಿಗ್ತಾ ಹೋಯಿತು. ಇದು ಸಿಕ್ತು ಚೆನ್ನಾಗಾಗದೆ ಒಂದು ಫೈನ್ ಡೇ ನನಗೆ ಒಂದು ಚಿಕ್ಕ ಘಟನೆ ಆಯಿತು ಸರ್. ಪಾಪ ಇವತ್ತು ನಮ್ಮ ದೊಡ್ಡಮ್ಮ ವಯಸ್ಸಾಗಿದೆ, ಅವ್ರು ನೆನೆಸ್ಕೋಬೇಕು. ಅವ್ರು ನನ್ನ ಪಾಲಿನ ದೇವರು. ದೊಡ್ಡಮ್ಮ ತಪ್ಪಾಗಿ ಭಾವಿಸ್ಬೇಡಿ. ಯಾವತ್ತು ನಮ್ಮ ದೊಡ್ಡಮ್ಮ ಚೆನ್ನಾಗಿರಬೇಕು. ಅವರಿಂದನೇ ನಾವು ಇವತ್ತು ಇಲ್ಲಾಗಿರೋದು. ಯಾಕೆಂತಂದರೆ ನಮ್ಮ ದೊಡ್ಡಮ್ಮ ಅಂತಂದರೆ ನಮ್ಮ ಅಪ್ಪನ ಕಸಿನ್ ಬ್ರದರ್ ವೈಫ್ ಅವರು. ಅವರೇ ಇಲ್ಲಿರೋಕ್ಕೆ ನಮ್ಗೆ ಸ್ಪೇಸ್ ಮಾಡಿಕೊಟ್ಟಿದ್ದೆ. ಅವ್ನು ಬಾರಲ್ಲಿದ್ದಾನಂತೆ, ಅವ್ನು ಇಲ್ಲಿ ಇರಲಿ ಪಾಪ ಹೇಳ್ಕೊಡ್ತಾನೆ ಅಂತ ಹೇಳಿದರು. ಗೊತ್ತಿಲ್ಲ ಅವ್ರ ಅನಿವಾರ್ಯತೆಗಳು. ನಮ್ಮ ಅಕ್ಕನ ಹಸ್ಬೆಂಡ್ ತಮ್ಮಂದರು ಮನೆಗೆ ಬರೋರು. ಯಾರು ಇವನು, ಇವನು ಯಾಕಿದ್ದಾನೆ ಇಲ್ಲಿ, ಏನಕ್ಕಿರ್ಬೇಕು ಇವನಿಲ್ಲಿ ನಮ್ಮ ಅಣ್ಣನ ಮನೆಯಲ್ಲಿ ಅಂತ ಒಂದಷ್ಟು ಅವ್ರಿಗೆ ಬೈದ್ಬಿಟ್ಟಿದ್ದಾರೆ. ಇದು ನಮ್ಮ ಅಕ್ಕನಿಗೆ ಹರ್ಟಾಗೋಗಿದೆ. ಇವನು ಯಾವ ಊರಿಂದ ಬಂದ್ಬಿಟ್ಟು ಇವನು ಇಲ್ಲಿರಬೇಕಾ, ಅವ್ರ ಹೆಸ್ರಲ್ಲಿ ಪಾಪ ತೊಗೊಳೋದು ಬೇಡ. ಆ ಸಿಚುವೇಶನ್ಗಳು ಹೆಂಗೆ ಇರ್ತದೋ. ಇದು ನಮ್ಮ ಅಕ್ಕ ನನಗೆ ಹೇಳೋಕ್ಕಾಗ್ತಿಲ್ಲ. ಚೆನ್ನಾಗಿ ಮಾತಾಡ್ತಿದ್ರು, ಒಂದು ವಾರ ಮಾತಾಡ್ತಿಲ್ಲ ನಾನು ಹೋಗೋದೇ ರಾತ್ರಿ 10 ಗಂಟೆಗೆ ಮಲಗೋಕ್ಕೆ. ರಾತ್ರಿ 10 ಗಂಟೆಗೆ ಹೋಗಿ ಚಾಪೆ ಹಾಕೊಂಡು ಮಲಗಿ ಮತ್ತೆ ಬೆಳಗ್ಗೆ ಎದ್ದು ಅವ್ನಿಗೆ ಹೇಳ್ಕೊಟ್ಟು ಶೂಟಿಂಗ್ ಕೊಟ್ಟೋಗ್ತೀನಿ ನಾನು.
ಹಿಂಗೆ ಸಂಡೇ ಬಂಡೆ ಇದ್ದಾಗ ಅವ್ರಿಗೇನೋ ಹೇಳ್ಕೊಡ್ತೀನಿ, ಈ ಥರದ್ದು ಅಷ್ಟೇ. ನಂದು ಇನ್ನೇನು ಊಟ ಕೂಡ ಬರ್ತಾ ಏನೋ ತಿನ್ಕೊಂಬಂದ್ಬಿಡ್ತಿದ್ದೆ. ಊಟಕ್ಕೂ ನಾನು ಇದು ಮಾಡ್ತಿರ್ಲಿಲ್ಲ. ಅವ್ರು ಅಲ್ಲೇನು ತಿಂತಾರೆ 11 ಗಂಟೆಯಲ್ಲಿ. ನಮ್ಮ ಅಕ್ಕ ಆದರೂ ಏನಾದರೂ ಒಂದು ಸ್ವಲ್ಪ ಇದ್ದರೆ ತಿನ್ನೋದು ಅಂತ ಹೇಳೋರು. ಒಂದು ವಾರದಿಂದ ಅವ್ರು ಮಾತಾಡ್ತಿಲ್ಲ. ನಮ್ಮ ದೊಡ್ಡಮ್ಮ ಇದ್ದರು. ಪಾಪ ನಮ್ಮ ದೊಡ್ಡಮ್ಮನಿಗೆ ಪ್ರಾಣ ಸಂಕಟ. ಅವರು ದೊಡ್ಡಮ್ಮ ಏಕೆ ಅಕ್ಕ ಮಲಗ್ಬಿಟ್ಟಿದ್ರು ಇಷ್ಟೊತ್ತಿಗೆ ಅಂದೆ. ಫಸ್ಟ್ ನನ್ನ ಹತ್ರ ಮಾತಾಡಿ ಖುಷಿಯಾಗಿ ಒಂದು ಕತೆ ಕೇಳಿ, ಏನು ನಡೀತು, ಸೀರಿಯಲ್ ನಾಳೆ ಏನು ಬರುತ್ತೆ, ನಾಳೆ ಎಪಿಸೋಡ್ ಏನು, ಸ್ಕ್ರಿಪ್ಟಲ್ಲಿ ಹೆಂಗಿದೆ ಅಂತೆಲ್ಲ ನನ್ನ ಹತ್ರ ಅಷ್ಟು ಜಾಲಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿರೋ ನಮ್ಮ ಕಸಿನ್ ಸಿಸ್ಟರು ಮಲಗ್ಬಿಟ್ಟಿದ್ರು. ಅವರು ಇಲ್ಲ, ಅವರು ಮೈದಾ ಅಂತಾರಲ್ವ ಸರ್ ಸಂಬಂಧ, ಅವರೆಲ್ಲ ಬೈದ್ಬಿಟ್ಟವ್ರೆ, ನೀನು ಇಲ್ಲಿರೋದಕ್ಕೆ ನಿಮ್ಮ ಅಕ್ಕನಿಗೆ ಹೇಳೋಕ್ಕಾಗ್ತಾಯಿಲ್ಲ, ನಿಂಗೇನು ಫ್ರೆಂಡ್ಸ್ ಯಾರು ಇಲ್ವಾ ಅಂತಂದರು. ಯಾಕೆ ದೊಡ್ಡಮ್ಮ ಅಂದೆ. ರೂಮ್ ಫ್ರೆಂಡ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೋ ಅಂತಂದರು. ನಂಗೆ ತುಂಬ ಜನ ಫ್ರೆಂಡ್, ನಾನು ಆ್ಯಕ್ಚುಲಿ ಕಾನ್ಸೆಪ್ಟ್ ತಿರುಗಿ ಮರ್ತೋಗಿದ್ದೀನಿ ಬಾರ ಆದಮೇಲೆ. ಫ್ರೆಂಡ್ ಅನ್ನೋರು ಇರ್ತಾರೆ. ಫ್ರೆಂಡ್ ಅಲ್ಲ, ಈ ರೂಮ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ನನಗೀಗ. ಬಾರು ಬಂದರೆ ಇಲ್ಲಿದ್ದೀನಿ. ಸೊ ನಂಗೆ ಅರ್ಥ ಆಗೋಯ್ತು ಸೂಕ್ಷ್ಮತೆ ಏನು ಅಂದರೆ, ನಮ್ಮ ಅಕ್ಕ ಮಾತಾಡ್ತಾ ಇಲ್ಲ, ಹೋಗು ಅಂತ ಹೇಳೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಹೋಗು ಅಂತ ಹೇಳಿದ್ರೆ ನಾನು ನಮ್ಮ ಮನೇಲಿ ಊರಲ್ಲಿ ಹೇಳ್ತೀನಿ ಸಂಬಂಧಗಳು ಎಲ್ಲ ಅಂತ. ನಮ್ಮ ದೊಡ್ಡಮ್ಮ ಪಾಪ ಅವ್ರೇನು ಮಾಡ್ತಾರೆ, ಅವರೇ ನಾವು ಅಕ್ಕನ ಮನೇಲಿರೋದು. ಸರಿ ಇವಾಗ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಹಂಗೆ ದಿವಾನ ಮೇಲೆ ಮಲಗಿದ್ದಾರೆ ನೈಟು. ನಾನು ಚಾಪೆ ಹಾಕ್ಕೊಂಡು ನಲ್ಲಿ ಮಲಗಿದ್ದೀನಿ. ಮಲಗಿದ್ರೆ ಬೆಡ್ಶೀಟ್ ಹಾಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಾಳೆ ನನ್ನ ಕತೆ ಏನು ಈಗ ಅಂತ. ನಾವು ಒಂದು 2,500 ಸಂಬಳ ಆಗಿದೆ. ಈಗ ನಾಳೆಯಿಂದ ಬದುಕೇನು ನನಗೆ, ನಾಳೆ ಎಲ್ಲಿ ಮಲಗೋದು, ಈಗ ಹೋಗು ಅಂತ ಇದ್ದಾರೆ ಈಗ ಹೋಗು ಅಂದಂಗೆ ಅಲ್ವಾ. ಈಗ ನಮ್ಮ ಅಕ್ಕ ಮಾತಾಡ್ತಾ ಇಲ್ಲ, ನಿಂಗೆ ಯಾರು ಫ್ರೆಂಡ್ಸ್ ಇಲ್ವಾ, ರೂಮ್ ಇಲ್ವಾ ಅಂತ ನಮ್ಮ ದೊಡ್ಡಮ್ಮ ಅಂದರೆ ನನಗೆ ಇಂಡೈರೆಕ್ಟ್ಲಿ ಅವ್ರು ಹೇಳೋಕ್ಕಾಗ್ತಾಯಿಲ್ಲ. ನನಗೆ ಗೊತ್ತಾಗೋಯ್ತು, ಓಹೋ ನನಗೆ ಹೋಗು ಅಂತ ಇದ್ದಾರೆ ಅಂತ. ಸರಿ ಏನು ಮಾಡಿದೆ, ನಿದ್ದೆ ಬರಲಿಲ್ಲ ಫುಲ್ಲು. ಏನು ಮಾಡೋದು ಏನಾದರೂ ಆಗಲಿ, ನಮ್ಮ ಅಪ್ಪ ಕಲಿಸಿದ ಸ್ಟೈಲ್ ನೋಡಿ ಇದು, ಏನಾದರೂ ಆಗಲಿ ದೇವರಿದ್ದಾನೆ ಅಂತ ಅಂದ್ಕೊಂಡು ನಿಜವಾಗ್ಲೂ ಹತ್ತಿದ್ದೀನಿ ಸರ್. ಯಾವಾಗಲೂ ನಮ್ಮ ತಂದೆ ಹೇಳೋದು ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಹೋಗೋದು. ನಾನು ಇವ್ರ ಮನೆ ಇದ್ದಾಗಲೂ ನಮ್ಮ ಸಿಸ್ಟರ್ಗೂ ನಮ್ಮ ದೊಡ್ಡಮ್ಮನಿಗೂ, ನಮ್ಮ ದೊಡ್ಡಮ್ಮ ಇದ್ದರೆ ಕಾಲಿಗೆ ನಮಸ್ಕಾರ ಮಾಡಿ ದೊಡ್ಡಮ್ಮ ಹೋಗಿ ಬರ್ತೀನಿ ಅಂತಿದ್ದೆ. ನಮ್ಮ ಅಕ್ಕನಿಗೆ ಅಕ್ಕ ಹೋಗಿ ಬರ್ತೀನಿ ಅಕ್ಕ ಅಂತಿದ್ದೆ. ಹೋದೆ. ನಂದು ಒಂದು ಬೀರು ಮೇಲೆ ನಂದು ಬ್ಯಾಗಲ್ಲಿ ಬಟ್ಟೆ ಇಟ್ಟಿದ್ದೆ. ಬೀರು ಒಳಗಡೆ ಅಲ್ಲ, ಬೀರು ಮೇಲೆ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಹೋದೆ. ನನ್ನ ಬ್ಯಾಗ್ ಎಲ್ಲ ಬಟ್ಟೆ ಇಟ್ಕೊಂಡೆ, ಒಂದು ಕವರ್ ತೊಗೊಂಡೆ, ಎಲ್ಲ ಬಟ್ಟೆ ಹಾಕ್ಕೊಂಡು ಬೇಗ ಅವತ್ತು ಡೈಲಿ ಹೆಚ್ಚು ಕಮ್ಮಿ ನಾನು ಒಂದು 4:15 ಹಂಗೆ ಬಿಡ್ತಿದ್ದೆ. ಅವತ್ತು 3 ಗಂಟೆಗೆ ಎದ್ಬಿಟ್ಟು, ಒಂದು 3:30 ಎದ್ಬಿಟ್ಟೆ. ನಮ್ಮ ದೊಡ್ಡಮ್ಮ ಎಲ್ಲ ಮಲಗಿದ್ದಾರೆ. ಎದ್ಬಿಟ್ಟು ಕವರೆಲ್ಲ ಇಟ್ಕೊಂಡು ಕೈಕಾಲು ಮುಖ ಸ್ನಾನ ಮಾಡ್ಕೊಳಕ್ಕೆ ಹೋಗಿಲ್ಲ, ಕೈಕಾಲು ಮುಖ ತೊಳ್ಕೊಂಡು ಬ್ಯಾಗ್ 2 ಎತ್ಕೊಂಡು ಡೋರ್ ಹತ್ರ ನಿಂತ್ಕೊಂಡು ಹೇಳಿದೆ, ಅಕ್ಕ ಅಂತ ಸುಮ್ಮನೆ ನಾಕ್ ಮಾಡಿದೆ. ಸೌಂಡ್ ಬಂದು ಅಂತಂದರು. ಅಕ್ಕ ಹೋಗ್ತೀನಿ ಅಕ್ಕ ಅಂದೆ. ಅಂದರೆ ಪಾಪ ಅವರು ಹೋಗ್ಬೇಕು ಅಂತಲ್ಲ, ಅವ್ರ ಅನಿವಾರ್ಯತೆಗಳು, ಅವರು ಸಂಬಂಧಗಳು ಏನಿರ್ತದೆ ಪಾಪ. ಇರಲಿ ಬಿಡೋಣ. ಅಕ್ಕ ಹೋಗ್ತೀನಿ ಅಕ್ಕ ಅಂದೆ. ಪಾಪ ಅವ್ರಿಗೆ ಹೋಗಿ ಬರ್ತೀನಿ ಅಂತ ಕೇಳ್ತೇನೋ. ಸೌಂಡ್ ಆ ಕಡೆ ಎಸ್ ಹ್ಞೂ ಅಂತ ಬಂತು. ಹ್ಞೂ ಅಂತಂದರು. ಸೊ ಬ್ಯಾಗ್ ತೊಗೊಂಡು ನಮ್ಮ ದೊಡ್ಡಮ್ಮಗೆ ನಮಸ್ಕಾರ ಮಾಡಿ, ದೊಡ್ಡಮ್ಮ ಹೊರಡ್ತೀನಿ ಅಂತೇಳಿ ಬಂದೆ. ಅವ್ರು ಮಲಗಿದ್ದೆ, ನಿದ್ದೆ ಡೀಪ್ ನಿದ್ದೆ 3:30 ಬಂದೆ. ನಡ್ಕೊಂಡು ಸೀದಾ ಬಂದೆ ಸರ್. ಮಾಮೂಲಿ ಮರಾನಗರ ನಡ್ಕೊಂಡು ಬಂದೆ. ಹೆಚ್ಚು ಕಮ್ಮಿ ಒಂದು 5:15 ಆಯಿತು. ಈಗ ಬ್ಯಾಗ್ ಹಾಕ್ಕೊಂಬಂದ್ಬಿಟ್ಟಿದ್ದೀನಿ. ಎಲ್ಲ ತಂದುಬಿಟ್ಟಿದ್ದೀರಾ ಇವತ್ತು ರಾತ್ರಿ? ಇದು ಕ್ವಶನು, ಏನು ನೀವು ಮಾಡೋದು. ಆಮೇಲೆ ನಾನು ಹೆವಿ ಬಿಲ್ಡಪ್ ತೊಗೊಂಬಿಟ್ಟಿದ್ದೀನಿ. ಏನು ಬಿಲ್ಡಪ್ಪು ಅಂತಂದರೆ, ಈಗ ಸರ್ಕಲ್ ದೊಡ್ಡದಾಗಿದೆ. ನಮ್ಮ ಸದಾಶಿವನಗರ ಕಾವಲ್ ಸದಾಶಿವನಗರ ಅಂತ ಹೇಳೋದು. ದೊಡ್ಡ ಮನೆ ಇದೆ, ನಮ್ಮ ಅಕ್ಕನ ಮನೆ, ನಮ್ಮ ಸ್ವಂತ ಅಕ್ಕ, ಹಿಂಗೆ ಅಂತದ್ದೆಲ್ಲ ಓವರ್ ಬಿಲ್ಡಪ್ ಮಾಡ್ಕೊಂಬಿಟ್ಟಿದ್ದೀನಿ. ಫ್ರೆಂಡ್ಸ್ಗೆಲ್ಲ ಅವ್ನಿಗೇನು ಬಿಡಪ್ಪ ಚಂದ್ರು ಏನೋ ಥರ ಸ್ವಲ್ಪ ಐಫೈ ಬಿಲ್ಡಪ್ ಮಾಡ್ಕೊಂಬಿಟ್ಟಿದ್ದೀನಿ. ಸರಿ ಇರಲಿ ಅಂತೇಳಿ ದೊಡ್ಡಯ್ಯ ಅಂತಿದ್ರು. ನೀಟಾಗಿ ದೊಡ್ಡಯ್ಯ ನನ್ನ ಬ್ಯಾಗ್ ಇರೋದು ಯಾರಿಗೂ ಹೇಳ್ಬೇಡ ಅಂತೇಳಿ ಹಿಂದ್ಗಡೆ TTಯಲ್ಲಿ ಇಟ್ಬಿಟ್ಟು ಕೂತ್ಕೊಂಡೆ. ಈಗ ವರ್ಕ್ ಮಾಡ್ತಾಯಿದ್ರೆ ನಾಳೆ ನಮ್ಮ ಲಕ್ಕು ನೋಡಿ ಸರ್, ದೇವರು ಒಂದೊಂದು ಹೆಂಗೆ ಲೈನಪ್ ಮಾಡ್ತಾನೆ ಅಂದರೆ ನನಗೆ ಅವತ್ತು ಸಂಬಳ ಬರುತ್ತೆ. ಅವತ್ತು ಸಂಬಳ ನನಗೆ 2,500 3 ಸಾವಿರ ಆಗಿತ್ತು. 3,000 ರೂಪಾಯಿ ಸಂಬಳ ಬಂತು, ಚೆಕ್ಕು. ಮೇಕಪ್ ಸುರೇಶ್ ಅಂತ ಇದ್ರು. ಮೇಕಪ್ ಇವತ್ತು ಇದ್ದಾರೆ ನಮ್ಮ ಸಿನಿಮಾ ಎಲ್ಲ. ಅವ್ನಿಗೆ ಸುರೇಶ್ಗೆ ನಾನು ಕೆಲಸ ಕೊಡೋದು, ನಮ್ಮ ವೈಫಿಗೂ ಗೊತ್ತು. ಸುರೇಶ್ ಅಂತಂದೆ. ಅವನು ರೂಮ್ ಮಾಡಿದ್ದೆ ರಾಜಾಜಿನಗರದಲ್ಲಿ, ಪ್ರಕಾಶ್ ನಗರದಲ್ಲಿ. ಸುರೇಶ್ ನಾನು ನೆಂಟರ ಮನೇಲೆಲ್ಲ ಎಷ್ಟು ದಿನ ಸುರೇಶ್ ನಾನು ರೂಮಿಗೆ ಬರ್ಬೋದಾ ಅಂದರು. ಅವನೇನು ಮಾಡ್ದ, ಅದೇ 3,000 ಅಡ್ವಾನ್ಸ್ ಕೊಡು, ಅವ್ರು ಎಷ್ಟು 10,000 ಕೊಟ್ಟಿದ್ದಂತೆ. ತಿಂಗ್ಳಿಗೆ 1,000 ರೂಪಾಯಿ ಕೊಟ್ಟರೆ ಊಟ, 600 ರೂಪಾಯಿ ಕೊಟ್ಟರೆ ಬರೀ ರೂಮ್ಗೆ ಅಷ್ಟೇ ಶೇರಿಂಗ್ ಅಂದರು. ಸದ್ಯ ಒಪ್ಕೊಂಡಲ್ಲ. ನಾನೇನು ಮಾಡಿದೆ, ಚೆಕ್ ತೆಗೆದು ಹಂಗೆ ಇನ್ನೊಬ್ರಿಗೆ ಯಾರಿಗೂ ಕೊಡಲಿಲ್ಲ. ಚೆಕ್ ಬಂದ ತಕ್ಷಣ ಸುರೇಶ್ಗೆ ಕೊಟ್ಬಿಟ್ಟೆ. ಸುರೇಶ್ ಅಡ್ವಾನ್ಸ್ ಇಟ್ಕೊ ಅಂತ ಕೊಟ್ಟು ಅವತ್ತೆಲ್ಲ ನೀಟಾಗೆಲ್ಲ ತೊಗೊಂಡು ನೋಡಿ ದಾರಿ ಹೋದ್ರೆ ಒಂದು ದೇವ್ರು ಹುಡುಕ್ತಾನೆ. ನೀಟಾಗಿ ಹೋದೆ. ಸುರೇಶ್ ರೂಮಲ್ಲಿ ಸೆಟ್ಲಾದೆ. ಅಲ್ಲಿ ಸುರೇಶು, ಮಯೂರು, ಗಣೇಶು, ನಾನು 4 ಜನ ಒಂದು ರೂಮ್ ಸರ್. ಸೊ ಅಲ್ಲಿ ಇನ್ನೊಂದು ಬದುಕಿನ ಮಜಲು ಸ್ಟಾರ್ಟ್ ಆಯ್ತು ನನಗೆ.
ರೂಮು, ನೀಟ್ನೆಸ್ಸು. ನಮ್ಮ ಸುರೇಶ್ ಪಾಪ ಅಡುಗೆ ಮಾಡೋನು ಎಲ್ಲ ಮಾಡೋನು. ಇಲ್ಲಿ ಎಗೇನ್ ಸರ್, ನಮ್ಮ ಮನೇಲಿ ಇವತ್ತು ನಾನು ಏನಾದರೂ ಸುಮ್ಮನೆ ಊಟ ಎಲ್ಲ ಬಿಟ್ಬಿಟ್ರೆ ಬೈತಾ ಇರ್ತೀನಿ. ನನ್ನ ವೈಫು ಏನಪ್ಪ ನನ್ನ ಗಂಡ ಒಂದು ಸತಿ ಅಂದ್ಕೊಳ್ತಾರೆ, ಈಗಲ್ ಥರ ಆಡ್ತಾನೆ ನನ್ನ ಗಂಡ ಏನಪ್ಪ ಅಂತ ಅನ್ಕೋತಾರೆ. ಇಷ್ಟೆಲ್ಲ ದುಡಿತಾನೆ ಯಾಕೆ ಹಿಂಗೆ ಆಡ್ತಾನೆ ಅಲ್ಲ, ಮಕ್ಕಳೆಲ್ಲ ಏನೋ ಊಟ ಬಿಟ್ಬಿಟ್ರೆ ಬೈತಾ ಇರ್ತೀನಿ, ಯಾಕೆ ಹಿಂಗೆ ಬೈತಾರೆ ಅಂತ ಅನ್ಕೋತಾರೆ ಅವರು. ಡೆಫಿನೆಟ್ಲಿ ನಮಗೆ ಆ ಊಟದ ಒಂದು ವ್ಯಾಲ್ಯೂ ನಂಗೆ ಚೆನ್ನಾಗಿ ಗೊತ್ತಿದೆ ಸರ್. ಲೈಫ್ ಟೈಮಲ್ಲಿ 2 ಹೊತ್ತು ಊಟ ಮಾಡಿದ್ವಿ. ಊಟದಾಗ ಇಲ್ಲಿಗೆ ಬಂದಮೇಲೆ ಊಟ ಸಿಕ್ತು. ಸೊ ಈ ಯಾವಾಗ ಸುರೇಶನ ರೂಮಿಗೆ ಬಂದಲ್ವ ಸರ್, ನಮ್ಮ ಸುರೇಶ ರೂಮಿಗೆ ಬಂದಮೇಲೆ ಸುರೇಶಂಗೂ ಗೊತ್ತಿಲ್ಲ ಇದು. ನಾನು ಬಿಲ್ಡಪ್ ನಮ್ಮ ಅಕ್ಕ ಅಲ್ಲಿ ಹೋಟ್ಲಲ್ಲಿ ಫಿಕ್ಸ್ ಮಾಡಿದ್ದಾರೆ, ರೂಮಲ್ಲಿ ಇರ್ತೀನಿ, ನಾನು ಹೋಟ್ಲ್ ಊಟ ಮಾಡ್ಕೊತೀನಿ. ಅವನೇನೋ ಏನಪ್ಪ ನೀನು ನಾವು ಮಾಡಿದೆಲ್ಲ ತಿನ್ನಲ್ಲ ಬಿಡಪ್ಪ, ನಿಮ್ಗೆ ಐಫೈ ಊಟ ಅಂತ ಅವ್ನು ಅಂದ್ಕೊಂಡಿದ್ದೆ. ನನಗೇನು ಗೊತ್ತಾ, ಕಮಿಟ್ಮೆಂಟ್ ಇದೆ, ಸುರೇಶಂಗೆ ಕೊಡಬೇಕು, ನಮ್ಮ ಅಪ್ಪಂಗೆ ಕೊಡಬೇಕು. ಶಾರ್ಟೇಜ್ ಇದೆ ₹400, ₹600 ಅಷ್ಟೇ ನಾನು ಕೊಡೋಕ್ಕೆ ಸಾಧ್ಯ. 400 ಕೊಡೋಕ್ಕಂತ ಇಲ್ಲ. ಸುರೇಶ್ ನಾನು ಹೋಟೆಲ್ ಊಟ ಮಾಡ್ಕೊಬತ್ತೀನಿ, ನನಗೆ ಅಡುಗೆ ಮಾಡಬೇಡ, ₹600 ಶೇರ್ ಮಾಡ್ತೀನಿ ಅಂತೇಳಿ ಅವ್ನು ಕೊಟ್ಟು, ನೀವು ನಂಬಲ್ಲ, ಸಾಯಂಕಾಲ ಇದ್ದು ಸ್ನ್ಯಾಕ್ಸ್ ಬರುತ್ತೆ ಈವ್ನಿಂಗ್ ಏನೋ ಲೇಟ್ ಆದರೆ, ಅದನ್ನೇ ಹೊಟ್ಟೆ ತುಂಬ ತಿನ್ಕೊಂಬಂದ್ಬಿಟ್ಟು ಆರಾಮಾಗಿ ಮಲಗ್ತಿದ್ದೆ. ಒಂದೊಂದು ಸತಿ ಬೇಗ ಪ್ಯಾಕಪ್ ಆದರೆ ಬೇಜಾರಾಗ್ಬಿಡೋದು. ಶೋ 6 ಗಂಟೆಗೆ ಪ್ಯಾಕಪ್ ಹೊಡ್ರೆ ಬೇಜಾರು, 7 ಗಂಟೆ 8 ಗಂಟೆ ಖುಷಿ, ಯಾಕಂದ್ರೆ 6 ಗಂಟೆಗೆ ತಿಂಡಿ ಇರಲ್ಲ ಅಂತ. ಹಿಂಗೆ ಸರ್ ಇಡೀ ನಾವು ಅಲ್ಲಿರೋಷ್ಟು ವರ್ಷಗಳೂ ಊಟದ ವ್ಯಾಲ್ಯೂ ಎಷ್ಟೋ ನೈಟು ನಾನು ಊಟ ಮಾಡಿಲ್ಲ. ಎಷ್ಟೋ ನೈಟ್ಸ್ ನಾನು ಊಟ ಮಾಡಿ, ಅದಕ್ಕೆ ಇವರಿಗೆಲ್ಲ ಹೇಳೋದು, ಊಟಕ್ಕೆ ನಮ್ಮ ಆಫೀಸಿಗೆ ನೋಡಿ ನಮ್ಮ ಹುಡುಗರಿದ್ದಾರೆ, ಯಾರಾದರೂ ಬರಲಿ ಫಸ್ಟ್ ಊಟ ಮಾಡಿಸಿ ಅಂತೀನಿ ನಾನು. ಯಾರಾದರೂ ಬರಲಿ ಫಸ್ಟ್ ಊಟ ಮಾಡಿದರೂ ಪರವಾಗಿಲ್ಲ, ಕೊಡಿ ಫಸ್ಟ್ ಬಲದ ಮಾಡಿಕೊಡಿ ಅಂತೀನಿ. ಯಾಕಂದರೆ ನಮಗೆ ಗೊತ್ತಿದೆ ವ್ಯಾಲ್ಯೂ. ಸೊ ಆಯಿತು ಪರಮ್ಜಿ. ಆಮೇಲೆ ಅಲ್ಲಿ ರೂಮಲ್ಲಿ ಸೆಟ್ಲ್ ಆದ್ವಿ. ಆಮೇಲೆ ಎಲ್ಲೋದು ನಮ್ಮ ವರ್ಕ್ ಸರ್, ನಾನು ಎಷ್ಟೇ ವರ್ಕ್ ಮಾಡ್ತಿದ್ದೆ. ಇದಾದಮೇಲೆ ನನಗೆ ಮತ್ತೊಂದಷ್ಟು ಅನಿವಾರ್ಯತೆಗಳು ಕ್ರಿಯೇಟ್ ಆಯಿತು. ಊರಲ್ಲಿ ನಮ್ಮ ಅಕ್ಕನಿಗೊಂದು ಮಗು ಇದೆ, ಅವರಿಬ್ಬರು ಸ್ವಲ್ಪ ಹಸ್ಬೆಂಡ್ ಸಮಸ್ಯೆ ಆಗ್ತದೆ, ಅವ್ರನ್ನ ಕರ್ಕೊಂಬರೋವಂಥ ಅನಿವಾರ್ಯತೆ ಬಂತು. ಅವ್ರನ್ನ ಕರ್ಕೊಂಬಂದೆ. ಆವಾಗ ನಾನೇನು ಮಾಡಿದೆ, 1 ವರ್ಷ ಆದಮೇಲೆ ಒಂದು ಚೀಟಿ ಹಾಕ್ಕೊಂಡಿದ್ದೆ. ಒಂದು ಚೀಟಿ ಹಾಕ್ಕೊಂಡು ಅದನ್ನು ಚೀಟಿ ಎತ್ಕೊಂಡು ಶಿವನಹಳ್ಳಿಲಿ ₹800 ಮಂಜುನಾಥ್ ನಗರ ಮೈನ್ ರೋಡ್ ಶಿವನಹಳ್ಳಿಲಿ ₹800 ಒಂದು 10x10 ಅಷ್ಟೇ ಒಂದು ರೂಮ್ ಮಾಡಿದೆ. ಮನೆ ಅಂದರೆ ರೂಮ್, ಒಂದೇ ರೂಮ್. ಆವಾಗ ನಮ್ಮ ಇದೇ ಅಕ್ಕನ ಕರ್ಕೊಂಬಂದು ಹಾಲೆಲ್ಲ ಒಗ್ಸಿ, ಹಾಗೆ ನಮ್ಮ ಊರಿಂದ ನಮ್ಮ ಅಕ್ಕನ ಕರ್ಕೊಂಬಂದೆ. ನಮ್ಮ ಅಪ್ಪ ಒಂದು ಸ್ಟವ್ವು ಊರಲ್ಲಿದ್ದಾಗ ಹಾಕ್ಕೊಂಬಂದರು, ಪಾತ್ರೆಗಳೆರಡು ಹಾಕ್ಕೊಂಬಂದರು. ಅದಾದಮೇಲೆ ನನ್ನ ತಮ್ಮ ಇಲ್ಲಿ ಮೆಡಿಕಲ್ ಓದ್ತಿದ್ದ BMCಲಿ. ಅಷ್ಟೊತ್ತಿಗೆ ಅವ್ನಿಗೂ ನಾನು ಸ್ವಲ್ಪ ದುಡ್ಡು ಕೊಡಬೇಕಾಯ್ತು, ಹಾಸ್ಟೆಲ್ ಫೀಸ್ ಎಲ್ಲ ಕೊಡಬೇಕಿತ್ತು. ಇವೆಲ್ಲ ನನ್ನ ತಮ್ಮನ ಕರ್ಕೊಂಡೆ, ನಮ್ಮ ಅಕ್ಕ, ನನ್ನ ತಮ್ಮ, ನಾನು, ಚಿಕ್ಕ ತಮ್ಮ ಎಲ್ಲರೂ ಕರ್ಕೊಂಡು ಬರೀ 10x10. ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗು, ನಾನು, ನನ್ನ ತಮ್ಮಂದಿರಿಬ್ರು, ಈ ಥರ ನಾವು ₹800 ಇಂಡಿಪೆಂಡೆಂಟ್ ಮನೆ ಮಾಡಿದೆ. ₹800 ಅಷ್ಟೇ ಅದಕ್ಕೆ ರೆಂಟು. ನಾನು ಎಲ್ಲಿದ್ದರೂ ನನಗೆ ₹3,000 ಖರ್ಚಿತ್ತು ಅದಕ್ಕೆ. 800 ನಮ್ಮ ಅಕ್ಕನ ಮಗನಿಗೆ ಸ್ಕೂಲ್ ಸೇರಿಸಿ ₹200 ಫೀಸು, ನನ್ನ ತಮ್ಮನಿಗೂ ಸ್ವಲ್ಪ ದುಡ್ಡು ಕೊಡಬೇಕು, ಡೈಲಿ ಇಲ್ಲಿಂದ BMCಗೆ ಹೋಗಿ ಬರೋದು ದುಡ್ಡು ಕೊಡಬೇಕು, ಇದೆಲ್ಲ ಸೇರಿ ನಂಗೆ ₹3,000 ನೀಟಾಗಿ ನಾನು ಯಾವಾಗಲೂ ಡೈರಿ ಬರ್ಕೋತೀನಿ, ದುಡಿಲೇಬೇಕಾದ. ನನಗೆ ಅಷ್ಟೊತ್ತಿಗೆ ನನಗೆ ₹4,000 ಸಂಬಳ ಆಗಿತ್ತು. ಸೊ ನಂಗೆ ಇನ್ನೂ ₹1,000 ಉಳಿಯೋ ರೇಂಜಿಗೆ ಆಗಿದ್ದೆ. ಅದಾದಮೇಲೆ ಆ ಮನೆ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಒಂದು ಫೈನ್ ಡೇ ನಾನೇನು ಮಾಡಿದೆ, ಎಗೇನ್ ನಾನು ಸ್ವಲ್ಪ ದುಡ್ಡನ್ನ ಉಳಿಸೋದು ಇವೆಲ್ಲ ನನಗೆ ಹ್ಯಾಬಿಟ್ ಇತ್ತು ಸರ್. ಇನ್ನೊಂದು ಚೀಟಿ ಹಾಕ್ಕೊಂಡು ನಾನು ಡಿಸೈಡ್ ಮಾಡಿದೆ ಸರ್. ಆಮೇಲೆ ನಾನು ಬರೀ ಒಂದೇ ಕೆಲಸ ಮಾಡ್ತಿರ್ಲಿಲ್ಲ. ಕಿಶನ್ ಅವ್ರ ಅಪ್ಪ ಪರಿಚಯ ಆದರು. ನಾನು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಕೇರ್ ಆಫ್ ಫುಟ್ಪಾತ್ ಕಿಶನ್, ಮಾಸ್ಟರ್ ಕಿಶನ್, ಅವರಪ್ಪ ನನಗೆ ಸ್ನೇಹಿತರಾದರು. ಯಾವಾಗ ಡಿಸ್ಕಷನ್ ಇದೆ ನನ್ನ ಕರಿಯೋರು. ಈ ಥರದ ತುಂಬ ಜನ ನನಗೆ ಪರಿಚಯ ಆಗ್ತಿದ್ದವರೇ ದೊಡ್ಡವರೆಲ್ಲ. ಅದೇನೋ ಗೊತ್ತಿಲ್ಲ, ನನಗೆಲ್ಲ ಪರಿಚಯ ಆಗ್ತಿದ್ದರೆ ದೊಡ್ಡವರು. ಇವತ್ತಿಗೂ ನನ್ನ ಸ್ನೇಹಿತರಿಗೆಲ್ಲ ದೊಡ್ಡವರೇ. ಅವರು ಬರೋರು, ಕುತ್ಕೊಂಡವರು, ಯಾವ ಸಿನಿಮಾ ಮಾಡ್ತಿದ್ರಿ ಅಂತ ಕತೆ ಹೇಳೋನವರು, ಕತೆ ಹೇಳ್ತಿದ್ದೆ. ಅವರು KS ಆಫೀಸರ್ ಇದ್ದರು, ಮಂಗ್ಳೂರಿಗೆ ಬಾ ಅಂತ ಕರ್ಕೊಂಡು ಹೋಗೋರು. ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಅವ್ರು ಕಾರಲ್ಲಿ ಹೋಗ್ತಿದ್ದೆ. 1-2 ದಿನ 3 ದಿನ ಶೂಟಿಂಗ್ ಇಲ್ಲದೆ ಇದ್ದಾಗ ಸಂಡೇ ಅವ್ರ ಜೊತೆ ಹೋಗ್ತಿದ್ದೆ. ಅವರೊಂದು ₹500 ಕೊಡೋರು. ಅಂದರೆ ನಾನು ಎಲ್ಲೋದ್ರೂ ಸಂಪಾದನೆ ಮಾಡ್ತಿದ್ದೆ. ಸುಮ್ಮನೆ ಅಂದರೆ ಲೈಫಲ್ಲಿ ವೇಸ್ಟ್ ಮಾಡ್ತಿದ್ದೆ. ಸಂಡೇ ಬಂದರೆ ಕಿಶನ್ ಅವ್ರ ಅಪ್ಪಂದೊಂದು ನ್ಯಾಷನಲ್ ಡಿನ್ನರ್ ಸೆಟ್ ಅಂತ ಒಂದು ಏಜೆನ್ಸಿ ಇತ್ತು, ಅದನ್ನು ತೊಗೊಂಡು ಒಂದು 10 ಕಿಟ್ ಮಾರ್ಬಿಡ್ತಿದ್ದೆ ನಾನು. ಸಂಡೇ ಅಂದರೆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರ್ತಿದ್ದೆ, ಸಂಡೇ ನಿಮ್ಗೆ ಕೊಡ್ತಾ ಇದ್ದೀನಿ ಸರ್ ಅಂತ ಹೇಳಿ. ಅದು ₹55 ಉಳಿಯೋದು, ಅದು ₹500 ಮಾಡಿಬಿಡ್ತಿದ್ದೆ. ಕಿಶನ್ ಅವ್ರ ಅಪ್ಪಂದು ಒಂದು ಹೆಪಟೈಟಿಸ್ B ಇಂಜೆಕ್ಷನ್ ಹಾಕ್ತಿದ್ರು, ಅದರದ್ದೆಲ್ಲ ಆರ್ಡ್ರ್ ಹಿಡಿಯೋಕೆ ಹೋಗ್ತಿದ್ದೆ. ಅದನ್ನು ಆರ್ಡ್ರ್ ಹಿಡಿದ್ಬಿಟ್ಟು ಇವತ್ತಿಂದ ಇವ್ರು ಡಾಕ್ಟರ್ ಕರೆಸಿ ಸ್ಕೂಲ್ಗೂ ಈ ಗ್ಯಾಪ್ ಟೈಮಲ್ಲಿ ಹಿಂಗೂ ಮಾಡಿ ಸಂಪಾದನೆ ಮಾಡ್ತಿದ್ದೆ. ಹೀಗೆ ಅವ್ರದ್ದು ಕೇರ್ ಆಫ್ ಫುಟ್ಪಾತ್ಗೆ ಒಂದಷ್ಟು ಕೆಲಸ ಮಾಡಿದ್ವಿ. ಕಾರಣಾಂತರಗಳಿಂದ ನಾನೇನು ಮಾಡಿದೆ, ಅಲ್ಲಿಂದ ಆಚೆ ಬಂದೆ. ಸರ್ ನೀವು ಮಾಡಿ ಸರ್ ಅಂತ ಹಿಂಗೆ ಮಾಡ್ತಿರ್ಬೇಕಾದ್ರೆ ಎಸ್ತಾನಂದ್ ಸರ್ ಸೆಟ್ಟಲ್ಲಿ ನನಗೊಂದು ಫೈನ್ ಡೇ ಅನ್ನಿಸ್ತು, ಪರಮ್ಜಿ ಈಗ ನಾನು ಕೆಲಸ ಮಾಡ್ತಿದ್ದೀನಿ, ನಾನು ಅಪ್ಗ್ರೇಡ್ ಆಗಬೇಕಾದ್ರೆ ಏನು ಮಾಡಬೇಕು, ಇಲ್ಲೇ ಇದ್ದರೆ ಅಮ್ಮಮ್ಮ ಅಂದರೆ ಒಂದು ಎಪಿಸೋಡ್ ಡೈರೆಕ್ಟರ್ ಆಗ್ಬೋದು, ನಾನು ಇಲ್ಲ ರೈಟರ್ ಆಗ್ಬೋದು, ನಾನು ಫಿಲ್ಮ್ ಡೈರೆಕ್ಟರ್ ಆಗಬೇಕು. ನಾನು ನೋಡೋಕ್ಕೇನು ಚೆನ್ನಾಗಿಲ್ಲ ನನಗೆ ಅನಿಸಿದ್ದು, ಆನೆಸ್ಟ್ಲಿ ನನ್ನ ಹೈಟ್ ಇಲ್ಲ, ನಾನು ದೊಡ್ಡದಾಗಿ ತ್ರುದ್ರೂಪಿಯಾಗಿಲ್ಲ, ನಾನು ಹೀರೋ ಮೆಟೀರಿಯಲ್ ಅಲ್ಲ. ನಾನೇನಾಗ್ಬೋದು, ಡೈರೆಕ್ಟರ್ ಆಗ್ಬೋದು. ಫೋಕಸ್ ಮಾಡಿದೆ, ನಾನು ಡೈರೆಕ್ಟರ್ ಆಗಬೇಕು. ನನ್ನ ಒಂದು ಲಿಮಿಟೇಷನ್ ನಾನೇ ಅರ್ಥ ಮಾಡ್ಕೊಂಡೆ. ಇಷ್ಟು ಕೆಲಸ ಮಾಡ್ತಿದ್ನಲ್ಲ, ಈ ಕೆಲಸ ಮಾಡ್ತಿದ್ದಾಗ ಎಷ್ಟು ಡಿಪಾರ್ಟ್ಮೆಂಟ್ ಇದ್ದೇ ಗೊತ್ತಾಯಿತು.
ರೈಟ್ರು, ಡೈರೆಕ್ಟ್ರು, ಎಡಿಟರು, ಕ್ಯಾಮ್ರಾಮನ್ನು, ಈ ಎಲ್ಲ ಡಿಪಾರ್ಟ್ಮೆಂಟು, ಮೇಕಪ್ಪು, ಕಾಸ್ಟ್ಯೂಮು ಎಲ್ಲ ಅರ್ಥ ಆಯಿತು. ಇದರಲ್ಲಿ ನಾನೇನಾಗ್ಬೋದು, ನನ್ನ ಎಬಿಲಿಟಿ ಏನು, ನಾನು ಹೀರೋ ಆಗಬೇಕಾ? ನಾನು ಯಾವತ್ತೂ ಲೈಫಲ್ಲಿ ಆ್ಯಕ್ಟ್ ಮಾಡಿಲ್ಲ. ಲೈಫಲ್ಲಿ ಆ್ಯಕ್ಟ್ ಮಾಡಿ ನಂಗೆ ಗೊತ್ತು, ನಂದು ಅದೆಲ್ಲ ಫೀಲ್ಡು ನನಗೆ ಗೊತ್ತಿತ್ತು. ನಾನು ಹೀರೋ ಈಗ ಆ್ಯಕ್ಟ್ ಮಾಡಬೇಕು ಅಂತ ನನಗೇನೋ ಒಂದು ಲೈಫ್ ಇರಬೇಕು, ಸುಮ್ಮನೆ ಖುಷಿಗೆ ಫೇಸ್ ತೋರಿಸೋದಲ್ಲ. ಸೊ ನನಗೆ ಆರ್ಟಿಸ್ಟ್ ಆಗೋದಕ್ಕೆ ನನಗೆ ಎಲಿಜಿಬಲ್ ಇಲ್ಲ. ಆರ್ಟಿಸ್ಟ್ ಅಂದರೆ ಅವಾಗ ನಾನು ಅಂದ್ಕೊಂಡಿದ್ದು, ಇವಾಗ ಎಲ್ಲರಿಗೂ ಎಲಿಜಿಬಲ್, ನಾನು ಹೀರೋ ಆಗ್ಬೋದು, ನೀವು ಹೀರೋ ಆಗ್ಬೋದು, ಕತೆ ಹೀರೋ. ಈಗ ಆಗ ನಾನು ಅಂದ್ಕೊಂಡಿದ್ದು, ನಾನು ಹೀರೋ ಆಗಬೇಕು ಅಂತಂದರೆ ಒಳ್ಳೆ 6 ಅಡಿ ಇರಬೇಕು, ಅಥವಾ ಒಂದು ಒಳ್ಳೆ ಹೈಟ್ ಇರಬೇಕು, ಫಿಟ್ ಇರಬೇಕು. ನಾನು ತುಂಬ ಸಣ್ಣಕ್ಕಿದ್ದೆ, ನಾನು ಫೋಟೋಸ್ ಕೊಡ್ತೀನಿ ನೋಡ್ಬೇಕು ನೀವು, ಎಷ್ಟು ಗಾಳಿ ಬಂದರೆ ಹೋಗ್ಬಿಡ್ತಿದ್ದೆ, ಹಂಗಿದೆ ನಾನು ಹೀರೋ. ಇದೆಲ್ಲ ಹಿಂಗೆ ಒಳಕೋಗಿ ಇಷ್ಟು ಇಲ್ಲ, ಹಿಂಗೆಲ್ಲ ಇದೆಲ್ಲ ಇತ್ತು. ಸೊ ಇವಾಗೇನು ಸ್ವಲ್ಪ ಊಟ ಮಾಡ್ಕೊಂಡು ಸ್ವಲ್ಪ ದಪ್ಪದಾಗ ಆಗಿದ್ದೀವಿ. ಸೊ ನಾನು ಮಾಡಿದೆ, ಆವಾಗ ನಾನೇ ಹಾಕ್ಕೊಂಡೆ ನಾನು, ನನಗೆ ಇಲ್ಲಿ ಇರೋ ಏನು ಅಂದರೆ ಸ್ಪೇಸು, ನಾನು ಇವಾಗ ರೈಟ್ರು. ಇನ್ನು ಸ್ವಲ್ಪ ವರ್ಕ್ ಮಾಡಿಕೊಂಡ್ರೆ ನಾನು ಡೈರೆಕ್ಟ್ರ್ ಆಗೋ ಎಲ್ಲ ಲಕ್ಷಣಗಳು ನನಗಿದೆ. ಇದು ಕಲ್ತ್ಕೊಂಬಿಡೋಣ, ಡೈರೆಕ್ಟ್ರ್ ಆಗೋಣ ಅಂದರೆ ಅದ್ರ ಮೇಲೆ ಒಂದೇ ಫೋಕಸ್ ಮಾಡಿಕೊಂಡೆ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇದನ್ನಾಗೋಣ, ಡೈರೆಕ್ಟ್ರ್ ಆಗ್ಬಿಡೋಣ ಅಂತೇಳಿ ಫೋಕಸ್ ಮಾಡಿಕೊಂಡೆ. ಡೈರೆಕ್ಟ್ರ್ ಕಮ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಾನೇ ಫಿಕ್ಸ್ ಮಾಡಿಕೊಂಡೆ. ಫಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನೇನು ಮಾಡಿದೆ, ಎಸ್ ನಾರಾಯಣ ಅವ್ರ ಹತ್ರ 5 ವರ್ಷ ಮಾಡಿದೆ. ಇನ್ನು 10 ವರ್ಷ ಮಾಡೋದು ನನಗೇನು ಬರ್ಬೋದು, ಎಪಿಸೋಡ್ ಡೈರೆಕ್ಟ್ರ್ ಆಗ್ಬೋದು. ಸೊ ನನಗೆ ಫ್ಯೂಚರ್ ಏನೀಗ, ಸೊ ನಾನು ಡೈರೆಕ್ಟರ್ ಆಗಬೇಕು ಅಂದರೆ ಇಲ್ಲಲ್ಲ ಅಂತೇಳಿ ಎಸ್ ನಾರಾಯಣ ಸರ್ ಹತ್ರ ಹೋದೆ. ಭೇಟಿ ಮಾಡಿದ್ರೆ ಅದು ಸಿಗ್ತಾ ಇರೋರು, ಮನೆಗೆ ಬೆಳಗಿನ ಜಾವ ಒಂದು ಸತಿ ಕ್ಯಾಸೆಟ್ ಕೊಡೋಕ್ಕೆಲ್ಲ ಕರಿಯೋರು, ಊಟಕ್ಕೆ ಕರಿಯೋರು. ಆದರೆ ಸರ್ ಅವಾಗ ಡೈರೆಕ್ಟರ್ಗೆ ಒಂದು ತೂಕ ಇತ್ತು ಸರ್, ಇದನ್ನ ಹೇಳ್ಬೇಕು ನಿಮಗೆ. ತೂಕ ಅಂದರೆ ಅವ್ರ ತೂಕ ಅಲ್ಲ, ಡೈರೆಕ್ಟರ್ಗೆ ಒಂದು ಬೆಲೆ ಇತ್ತು ಸರ್. ಆ ಪೊಸಿಷನ್ಗೆ ನಾವೆಲ್ಲ ತುಂಬಾ ಒಂದು ಸ್ಥಾನ ಇತ್ತು. ನಾರಾಯಣ್ ಸರ್ ಸೆಟ್ಟಿಗೆ ಬಂದುಬಿಟ್ರೆ ಸರ್, ಸಾಕ್ಷಾತ್ ಶಿವ ಬಂದರೆ ಹೆಂಗೆ ಎಷ್ಟು ನಾವು ಎದ್ದು ನಿಂತು ಹೊರ ಕೇಳ್ತೀವೋ ಹಂಗೆ ನಾರಾಯಣ್ ಸರ್ ಬರ್ತಾರೆ ನಾಳೆ ಅಂತಂದರೆ ಇಡೀ ಸೆಟ್ ಅಲರ್ಟ್ ಆಗಿರ್ತಾಯಿದ್ರು. ಸರ್ ಯಾವಾಗ ಬರ್ತಾರೆ, ಸರ್ ಹೆಂಗೆ ನೋಡ್ತೀವಿ, ಗುರುಸ್ಥಾನ, ಅವ್ರು ನೋಡೋದು ಖುಷಿ, ಅವ್ರು ಹಂಗೆ ಇರೋರು ಸರ್, ಕುಂಕುಮ ಇಟ್ಕೊಂಡು ಮಾತು. ನಮಗೆ ಭಯ, ಸರ್ ಬರ್ತಾರೆ, ಇದೇನು ಪೇಪರು ಸೂಟ್ ಕೇಸೆಲ್ಲ ಒರೆಸಿ ಆ ಪೆನ್ನು ಆಗೋಗಿದ್ರೆ ಇಡೀ ಸೆಟ್ಟು ನಾರಾಯಣ್ ಸರ್ ಬರ್ತಾರೆ. ಎಪಿಸೋಡ್ ಡೈರೆಕ್ಟರ್ ಮಾಡ್ತಿರೋರು, ಆ ನಾರಾಯಣ್ ಸರ್ ಬರ್ತಾರೆ ಅಂತಂದ್ರೆ ಒಂದು ಇವತ್ತು ದೇವ್ರು ಬರ್ತಾ ಇದ್ದಾರೆ ಅನ್ನೋ ಥರ ಫೀಲಿಂಗ್ ಇರೋದು. ಭಯ ಹುಡ್ಸಿರೋರು ಅಥವಾ ಏನು? ಭಯ ಇಲ್ಲ, ಸಹಜವಾಗಿ ಬರೋದು ಸರ್. ಭಯ ಇಲ್ಲ, ಡಿಸಿಪ್ಲಿನ್ ಅದು. ಅಂದರೆ ಆಮೇಲೆ ನಮಗೆ ಗೌರವಗಳು ಆವಾಗ ಇದ್ದಂಥ ಜನ್ರೇಷನ್ಗೆ ಅವ್ರ ಡಿಸಿಪ್ಲಿನು. ಮತ್ತು ನಾವು ಡೈರೆಕ್ಟರ್ ಆಗಬೇಕು ಅಂತಂದಾಗ, ಈಗ ಅಣ್ಣವ್ರು ಬರ್ತಾರೆ ಅಂತ ನಮ್ಗೆ ಹೆಂಗಿರುತ್ತೆ ಸರ್, ಈಗ ಸುದೀಪ್ ಸರ್ ಬರ್ತಾರೆ ಅಂತ ಹೆಂಗಿರುತ್ತೆ ಸರ್, ಅದು ಭಯ ಅಲ್ಲ ಅದು. ಈಗ ಸುದೀಪ್ ಸರ್ ಇಲ್ಲಿ ಬರ್ತಾರೆ ಅಂತ ಅಂದ ತಕ್ಷಣ, ಅಥವಾ ದರ್ಶನ್ ಸರ್ ಅಥವಾ ಸೂಪರ್ ಸ್ಟಾರ್ ಯಾರು ಶಿವಣ್ಣ ಅವರು ಬರ್ತಾರೆ ಅಂತಂದರೆ ನಮಗೆ ಆಟೋಮೆಟಿಕಲಿ ಒಂದು ಆ ಫೀಲ್, ಅವ್ರ ಮೇಲೆ ಒಂದು ಭಕ್ತಿ. ಹಾಗೆ ನಾರಾಯಣ್ ಸರ್ ಮೇಲೂ ನಮಗೆ ಗುರು ಭಕ್ತಿ. ನಮ್ಮ ಸಾರ್ ಬರ್ತಾರೆ ಇವತ್ತು, ನಾನು ಗೆಲ್ಲಬೇಕು, ಅವ್ರನ್ನ ಗೆಲ್ಲಬೇಕು ಅನ್ನೋದು ಅದು ಗೊತ್ತಿಲ್ಲ, ಅದೊಂದು ಭಕ್ತಿ ಇತ್ತು ಸರ್. ನಾನು ಅವರು ವರ್ಷಕ್ಕೊಂದಿನ ಮನೆಗೆ ಕರೆಯೋರು, ವರ್ಷಕ್ಕೆ 2-3 ಸತಿ ಕರೆಯೋರು. ಆದರೆ ದಸರಾ ದಿನ ಕಂಪಲ್ಸರಿ ಕರೆಯೋರು. ಎಲ್ಲರೂ ಕೂರಿಸಿ ಒಂದು ಊಟ ಹಾಕ್ಸೋರು ಸರ್, ಅದ್ಭುತವಾದ ಊಟ ಹಾಕಿ ಅವತ್ತು ಒಂದು ಬಟ್ಟೆ, ಶರ್ಟು, ಪ್ಯಾಂಟು, ದಸರಾಗೆ ಸರ್ ಸ್ವಲ್ಪ ಒಂದು 500 ರೂಪಾಯಿ ದುಡ್ಡು, ಒಂದು ಎನ್ವಲಪಲ್ಲಿ ಇಟ್ಬಿಟ್ಟು ಅದರೊಳಗಡೆ ಒಂದು ಲೆಟ್ರು ಕೊಡೋರು. ಇದಕ್ಕೆ ನಾವು ಕಾಯ್ತಾ ಇದ್ವಿ. ಸೊ ಎಲ್ಲ ಕ್ಯೂವಲ್ಲಿ ನಿಂತ್ಕೋತಾ ಇದ್ವಿ. ಮೇಡಮ್ಮು, ಭಾಗ್ಯವತಿ ಮೇಡಮ್ಮು, ಸಾರು ಎಲ್ಲರಿಗೂ ಹಿಂಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಅವರೇ ಕೊಡೋರು. ಏನು ಅವತ್ತು ರಜಾ ಎಲ್ಲ ಕೊಟ್ಟಿದ ತಕ್ಷಣ ಎಲ್ಲರೂ ಖುಷಿ ಆಗಿಬಿಡೋರು. ಎಲ್ಲ ಊಟ ಮಾಡಿಕೊಂಡು ಕ್ಯೂವಲ್ಲಿ ನಿಂತ್ಕೋತಾ ಇದ್ವಿ. 2 ಸೀರಿಯಲ್ ಜನ, ಒಂದೊಂದು ಸೀರೆ 75 ಜನ, 150 ಜನ ಕ್ಯೂ ನಿಂತ್ಕೋತಾ ಇದ್ವಿ. ಹಿಂಗೆ ಇಸ್ಕೊಂಡು ಆಚೆ ಬಂದ ತಕ್ಷಣ ಸರ್ ಎಲ್ಲ ಆಚೆ ಇರ್ತಿದ್ವಿ ಸರ್. ಆಚೆ ಬಂದ ತಕ್ಷಣ ತುಂಬ ಜನ ಅದರೊಳಗಡೆ ದುಡ್ಡನ್ನ ಎತ್ಕೊಂಡು ಆ ಲೆಟ್ರನ್ನ ಅಲ್ಲೇ ಬಿಸಾಕೋರು. ಅದರೊಳಗೆ ಒಂದು ಲೆಟ್ರ್ ಇಟ್ಟಿರೋರು. ಇವತ್ತು ನನ್ನ ಹತ್ರ ಆ ಲೆಟ್ರ್ ಚಿನ್ನಮ್ಮ ಸಿಗುತ್ತೆ, ಅದು ಲೆಟ್ರ್ ನಾರಾಯಣ್ ಸರ್ದು. ನನಗೆ ಆವಾಗ 2003 ಕೊಟ್ಟರು ಲೆಟ್ರು, 3-4 ಸರ್. ಆ ಲೆಟ್ರನ್ನ ತೆಗೆದೆ ಸರ್ ಒಂದಿನ ನಾನು. ಫಸ್ಟ್ ಲೆಟ್ರ್ ಇದು, ಎನ್ವಲಪ್ ಒಳಗಡೆ ಲೆಟ್ರ್ ತೆಗೆದ್ರೆ ಅವ್ರದ್ದೊಂದು ಒಳಗಡೆ ಎಂಬೋಸ್ ಆಗಿರೋ ಅವ್ರದ್ದೊಂದು ಫೋಟೋ, ಅದರ ಮೇಲೆ ಭಗವತಿ ಕಂಬೈನ್ಸ್ ಅಂತೆಲ್ಲ ಹಾಕಿ 4 ಲೈನ್ ಇತ್ತು ಸರ್. ಆ 4 ಲೈನ್ ಏನು ಅಂತಂದರೆ, ಸ್ನೇಹಿತರೆ, ನನ್ನೊಂದಿಗಿರುವ ನೀವೆಲ್ಲರೂ ಶಿಸ್ತು, ಶ್ರದ್ಧೆ, ಸಮಯ ಪಾಲನೆ, ಈ 3 ಅಳವಡಿಸಿಕೊಂಡರೆ ನೀವು ಸಾಧನೆಯ ಉತ್ತುಂಗಕ್ಕೆ ನೀವು ಏರುತ್ತೀರಾ. ನಿಮ್ಮ ನಾರಾಯಣ್. ಈ 3 ಹಾಕಿದರು. ಈ 3 ಅಳವಡಿಸ್ಕೊಂಡ್ರೆ ಸಾಧನೆಯ ಶಿಖರಕ್ಕೆ ನೀವು ಏರುತ್ತೀರಾ. ನಾನು ಅವ್ರ ದುಡ್ಡು ಎಲ್ಲರೂ ದುಡ್ಡು ತೊಗೊಂಡು ಲೆಟರ್ಗೆಲ್ಲ ಅಲ್ಲೇ ಬಿದ್ದಿರೋದು. ನಾನು ಕೊಟ್ಟಿರೋದನ್ನು ನೋಡ್ಬಿಟ್ಟು ಸರ್ ಹಂಗೆ ತೊಗೊಂಬಂದೆ. ಅದನ್ನು ಇಟ್ಕೊಂಡು ನಮ್ದು ಹೇಳಿದ್ನಲ್ಲ, ಅದು ಬಿಟ್ಟು ತಿರುಗಿ 1300 ರೂಪಾಯಿ ಮನೆಗೆ ಹೋಗಿದ್ವಿ ನಾವು. 1300 ರೂಪಾಯಿ ಮನೆಗೆ ಹೋಗಿದ್ವಿ. ಅದು ಹಾಲು, ಚಿಕ್ಕದೊಂದು ಚಿಕ್ಕ ಬೆಡ್ರೂಮು, ಒಂದು ಹಾಲ್ ಅಷ್ಟೇ. ಹಾಲಲ್ಲೇ ಕಿಚನ್ನು. ಮಲ್ಗಕ್ಕೆ ಆಗ್ತಿದ್ರು, ಬೀರು ಇಡೋಕ್ಕೆ ಮಾತ್ರ ಒಂದು ರೂಮ್ ಅದು. ಆ ಬೀರು ಮೇಲ್ಗಡೆ ಆ ಲೆಟ್ರನ್ನ ಅಂಟಿಸಿದ್ದು. ನಾನು ಬೀರು ತೆಗೆದ್ರೆ ಅದು ನೀಟಾಗಿ, ಇವತ್ತಿಗೂ ನನ್ನ ಹತ್ರ ಲೆಟ್ರ್ ಇದೆ, ಇವತ್ತಿಗೂ ಇದೆ. ಅದನ್ನು ನೀಟಾಗಿ ಅಂಟಿಸಿ ಇಟ್ಕೊಂಡಿದ್ದೆ. ಡೈಲಿ ತೆಗಿಬೇಕಾದ್ರೆ, ಗೆಳೆಯರೇ, ನನ್ನೊಂದಿಗಿರೋ ನೀವೆಲ್ಲರೂ ಶಿಸ್ತು, ಶ್ರದ್ಧೆ, ಸಮಯ ಪಾಲನೆ, ಈ 3 ಅಳವಡಿಸಿಕೊಂಡರೆ ನೀವು ಸಾಧನೆಯ ಶಿಖರಕ್ಕೆ, ಸಾಧನೆಯ ಉತ್ತುಂಗಕ್ಕೆ ಏರುತ್ತೀರ. ನಿಮ್ಮ ಎಸ್ ನಾರಾಯಣ್. ನನಗೆ ಅವರೇ ಬಂದು ಹೇಳ್ದಂಗೆ ಡೈಲಿ ಅದು ತೆಗೆದ್ರೆ
ಅವರೇ ಬಂದು ಹೇಳ್ದಂಗೆ ಡಿಸಿಪ್ಲೀನು. ನಾನು ಅವ್ರನ್ನ ನೋಡಿದ್ದೆ ಜಾಸ್ತಿ ಹತ್ರದಿಂದ. ನೀವು ಬನ್ನಿ ಅಂತ ಕರೆದೇವ್ರು ನಾನು ಬರೋದಿಲ್ವಾ, ಅಥವಾ ನೀವು ಕರೆದ್ರಿ ಅಂದ್ಬಿಟ್ಟು ನಾನು ಬರ್ದೇ ಇರ್ತೀನ? ಆತ್ಮಾನಂದ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೀರಿನಿಂದ ಅದೃಷ್ಟವ ಹುಡುಕೋಣ.